Good morning everyone who is online. ಯಾರ್ಯಾರು ನಮ್ಮದೊಂದಿಗೆ ಆನ್ಲೈನ್ ಕನೆಕ್ಟ್ ಆಗಿದ್ದೀರಾ, ವೆರಿ ಗುಡ್ ಮಾರ್ನಿಂಗ್. ಸೊ ಹೇಗಿದ್ದೀರಾ ಎಲ್ಲರೂ? ಹೌ ಆರ್ ಯು ಗೈಸ್ ಡೂಯಿಂಗ್? ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಹಾಗೂ ಕ್ಲಾಸ್ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಹೋಗಿ. ಗುಡ್ ಮಾರ್ನಿಂಗ್ ಒನ್ ಅಂಡ್ ಆಲ್. ಸೊ ನಮ್ಮ ಈ ಕ್ಲಾಸಸ್ ಯಾವ ಪರೀಕ್ಷೆಯ ಬಗ್ಗೆ ಆಗಿರುತ್ತೆ, ನಾವು ಯಾವ ಪರೀಕ್ಷೆಗೆ ತಯಾರಿ ನಡೆಸಿದೀವಿ, ಈ ಕ್ಲಾಸಸ್ ಯಾವ್ಯಾವ ಪರೀಕ್ಷೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ. ಓಕೆ, ನನ್ನ ಹೆಸರು ಪ್ರವೀಣ್ ಜಾಧವ್. ನಾನು ನಿಮ್ಮ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್ ಹಾಗೂ ಜನರಲ್ ಅವೇರ್ನೆಸ್ ಟ್ರೈನರ್ ಆಗಿರ್ತೇನೆ. ಈ ಕ್ಲಾಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಮೇಲಿನ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ ಕ್ವಶನ್ಸ್ ಇನ್ ಪರ್ಟಿಕ್ಯುಲರ್ ಎದ್ರ ಮೇಲೆ ಆಗಿರುತ್ತೆ ಸರ್? ಡೈಲಿ ನಮ್ಗೆ ಏನು ಹಿಂದೂ ನ್ಯೂಸ್ ಪೇಪರ್ ಬರುತ್ತೆ ಅಥವಾ ಯಾವುದೇ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಬರ್ತವೆ, ಓಕೆ, ಅದ್ರ ಮೇಲೆ ನಾವು ನಮಗೆ ಸಂಬಂಧಪಟ್ಟ ಪರೀಕ್ಷೆ ಅಂದ್ರೆ ಯಾವ್ದ್ಯಾವ್ದು ಸರ್ ಅಂದ್ರೆ ಬ್ಯಾಂಕಿಂಗ್ ಅಥವಾ SSC ಪರೀಕ್ಷೆ, ಬ್ಯಾಂಕಿಂಗ್ ಅಥವಾ SSC ಪರೀಕ್ಷೆ, ಮುಖ್ಯವಾಗಿ ಬ್ಯಾಂಕಿಂಗ್ ಅಥವಾ SSC ಪರೀಕ್ಷೆ. ಸರ್ ಈ ಪ್ರಶ್ನೆಗಳು ಬೇರೆ ಪರೀಕ್ಷೆಗಳು ಉಪಯೋಗ ಆಗುತ್ತಾ? ಖಂಡಿತ ಉಪಯೋಗ ಆಗುತ್ತೆ ಸರ್. ಯಾವ್ಯಾವ ಪರೀಕ್ಷೆ? PSI ಆಗಿರ್ಬೋದು, PC ಆಗಿರ್ಬೋದು, KS ಪ್ರಿಲಿಮ್ಸ್ ಆಗಿರ್ಬೋದು, UPSC ಪ್ರಿಲಿಮ್ಸ್ ಆಗಿರ್ಬೋದು, ಈ ತರ ಪರೀಕ್ಷೆಗಳಿಗೆ ಖಂಡಿತ ನಿಮ್ಗೆ ಈ ಪ್ರಶ್ನೆಗಳು ಉಪಯೋಗ ಆಗ್ತವೆ. ಸೊ ದಿನನಿತ್ಯ ಕ್ಲಾಸ್ ಎಷ್ಟು ಗಂಟೆಗೆ ಇರುತ್ತೆ? 9:15 ಇರುತ್ತೆ. ಸೊ ಈ ಕ್ಲಾಸ್ ನ ತಪ್ಪದೆ ಅಟೆಂಡ್ ಆಗಿ ಮತ್ತೆ ಕರೆಂಟ್ ಅಫೇರ್ಸ್ ಡೈಲಿ ಅಪ್ಡೇಟ್ ಆಗ್ತಾ ಇರಿ. ಓಕೆ ಸರ್, ನಾನು ಹೆಂಗ್ ಪ್ರಿಪರೇಷನ್ ನಡೆಸಬೇಕು ಕರೆಂಟ್ ಅಫೇರ್ಸ್ಗೆ ಅನ್ನೋ ಕೇಳೋ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಆಗಿ ಯು ಹ್ಯಾವ್ ಟು ಡೂ ಇಟ್ ಇನ್ ಅ ಪೀಸ್ ಮೀಲ್ ಅಪ್ರೋಚ್. ಅಂದ್ರೆ ನೀವು ದಿನನಿತ್ಯ ಅದನ್ನ ಕಂಪ್ಲೀಟ್ ಮಾಡ್ತಾ ಬರಬೇಕು. ಓಕೆ, ಯು ಕ್ಯಾನಾಟ್ ಹ್ಯಾವ್ ಆಡಿಯೋ ಚೆಕ್. ಆಡಿಯೋ ಕೇಳಿಸ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಆಡಿಯೋ ಚೆಕ್, ಆಡಿಯೋ ಚೆಕ್. ಗ್ರೇಟ್, ಕೇಳಿಸ್ತಾ ಇದೆ, ಫೈನ್. ಎಲ್ರು ಸೆಷನ್ ಜಾಯಿನ್ ಆದ ತಕ್ಷಣ ಆನ್ಲೈನ್ ಇರೋರು ಹಾಯ್ ಹೆಲೋ ಏನಾದ್ರು ಒಂದು, ಅಥವಾ ನೀವು ರೆಕಾರ್ಡೆಡ್ ಸೆಷನ್ ನೋಡ್ತಾ ಇದ್ರೆ ಅಲ್ಲಿ ಕಮೆಂಟ್ಸ್ ಅಲ್ಲಿ ನಾನು ಬಂದಿದ್ದೆ ಹಾಜರಿ ಹಾಕಿ ಅಲ್ಲಿ, ಓಕೆನಾ? ಸೊ ದಟ್ ಐ ಕ್ಯಾನ್ ಗೆಟ್ ಟು ನೋ ಯಾರ್ಯಾರು ನಮ್ಮೊಂದಿಗೆ ರೆಗ್ಯುಲರ್ ಆಗಿ ಸೇರಿದ್ದಾರೆ ಈ ಸೆಷನ್ಸ್ ಅಲ್ಲಿ ಅಂತ. ಓಕೆ, ಹಾಗೆ ನಮ್ಮ ಬ್ಯಾಚಸ್ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ನಮ್ಗೆ ಯೂನಿಫೈಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಯಾವತ್ತಿಂದ? ನವೆಂಬರ್ 6 ನವೆಂಬರ್ 6ನೇ ತಾರೀಕಿಂದ ನಿಮ್ಗೆ ಆಫ್ಲೈನ್ ಹಾಗೂ ಆನ್ಲೈನ್ ಬ್ಯಾಚಸ್ ಲರ್ನ್ ಆನ್ಲೈನ್ ಅಲ್ಲಿ ನಿಮ್ಮ ಆಫ್ಲೈನ್ ಸೆಂಟರ್ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದು ನಿಮ್ಗೆ ಬ್ಯಾಂಕಿಂಗ್ ಹಾಗೂ SSC ಪರೀಕ್ಷೆಗಳಿಗೆ ಎರಡಕ್ಕೆ ನಿಮ್ಗೆ ಸೈಮಲ್ಟೇನಿಯಸ್ ಆಗಿ ಪ್ರಿಪರೇಷನ್ ನಡೆಸೋ ಒಂದು ಅವಕಾಶ ಇರುತ್ತೆ. ಹಾಗೆ ನಿಮ್ಗೆ ನವೆಂಬರ್ 6 ಆಫ್ಲೈನ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗ ದಸರಾ ಆಫರ್ ನಡೀತಿರೋದ್ರಿಂದ ನಿಮ್ಗೆ 20% ಆಫ್ ಕೂಡ ಸಿಗ್ತಾ ಇದೆ ನಮ್ಮ ಆನ್ಲೈನ್ ಕೋರ್ಸಸ್ ಮೇಲೆ. ಸೊ ದಯವಿಟ್ಟು ಜಸ್ಟ್ ಚೆಕ್ ಇಟ್ ಔಟ್. ಈಗ ಕ್ಲಾಸಸ್ ಯಾವ ತರ ನಡೀತಿದೆ ಅನ್ನೋದು ಕೂಡ ನೀವು ತಿಳ್ಕೊಬಹುದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು. ಹಾಗೆ ಟೆಸ್ಟ್ ಸೀರೀಸ್ ಬೇಕು ಸರ್, ಯಾವ ಬುಕ್ ಇಂದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿ ಅಂತ ಕೇಳಿದವ್ರಿಗೆ ಇಲ್ಲಿ ಉತ್ತರ ಇದೆ. SSC ಹಾಗೂ ಬ್ಯಾಂಕಿಂಗಿಗೆ ನಿಮ್ಗೆ ಕೇವಲ ಡಿಸ್ಕೌಂಟೆಡ್ ಪ್ರೈಸ್ 400 rupees ಅಲ್ಲಿ 1 year ವ್ಯಾಲಿಡಿಟಿ ಜೊತೆ ನಿಮ್ಗೆ ಯಾವುದೇ ಬುಕ್ಸ್ ಖರೀದಿಸುವ ಅವಶ್ಯಕತೆ ಇರಲ್ಲ. ಸೊ ಐ ಇನ್ಸಿಸ್ಟ್, ನೀವು ಯಾವ್ದು ಬುಕ್ಸ್ ಖರೀದಿಸಬೇಡ್ರಿ, ಟ್ರೈ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸ್ ಇಸ್ ದ ರೋಡ್ ಮ್ಯಾಪ್ ಟು ಯುವರ್ ಸಕ್ಸಸ್. ಓಕೆ, ಸೊ ನಮ್ಮ ಇವತ್ತಿನ ಪ್ರಶ್ನೆಗಳೊಂದಿಗೆ ಸ್ಟಾರ್ಟ್ ಮಾಡೋಣ. ಸೊ ಎಲ್ರು ರೆಡಿನಾ? ನೀವು ರೆಡಿ ಏನಪ್ಪ? ಚಲೋ. ಸೊ ನಮ್ಮ ಮೊದಲನೇ ಪ್ರಶ್ನೆ ಹೇಳ್ತಾ ಇದೆ ನೋಡಿ, ಏನ್ ಹೇಳ್ತಾ ಇದೆ? ವಿಚ್ ಕಮಿಟಿ ವಾಸ್ ಎಸ್ಟಾಬ್ಲಿಷ್ ಟು ರಿವ್ಯೂ ದ ಅರೇಂಜ್ಮೆಂಟ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ? ಕಮಿಟೀಸ್ ಯಾಕೆ ಕೂಡ್ತವೆ? ಇವಾಗ ಕಸ್ತೂರಿ ರಂಗನ್ ಕಮಿಟಿ ಕೂಡ್ತು. ಕಸ್ತೂರಿ ರಂಗನ್ ಕಮಿಟಿ ಎದ್ರ ಬಗ್ಗೆ ಮಾತಾಡ್ತು? ವೆಸ್ಟರ್ನ್ ಘಾಟ್ಸ್. ಎದ್ರ ಬಗ್ಗೆ? ವೆಸ್ಟರ್ನ್ ಘಾಟ್ಸ್. ಓಕೆ, ಅದಾದ್ಮೇಲೆ ಕಸ್ತೂರಿ ರಂಗನ್ ಕಮಿಟಿ ಆದ ತಕ್ಷಣ ಕೂತಿರೋ ಕಮಿಟಿ ಯಾವುದು? ಗದ್ಗಿಲ್ ಕಮಿಟಿ. ಯಾವುದು? ಗದ್ಗಿಲ್ ಕಮಿಟಿ. ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ನಮ್ಗೆ ಪ್ರೋ ಎನ್ವಿರಾನ್ಮೆಂಟಲಿಸ್ಟ್ ಇದೆ ಅಂತೇಳಿ ಇನ್ನೊಮ್ಮೆ ಅದನ್ನೇನ್ ಮಾಡಿದ್ರು, ಆ ಏರಿಯಾನ ವೆಸ್ಟರ್ನ್ ಘಾಟ್ಸ್ ಅನ್ನೋ ಏರಿಯಾನ, ಅದು ಯಾವ ತರ ರೀಜನ್ ಅದು? ಏನದು? ಎನ್ವಿರಾನ್ಮೆಂಟಲಿ ಸೆನ್ಸಿಟಿವ್ ಏರಿಯಾ, ಹೌದಿಲ್ಲ? ಸೊ ಆ ವೆಸ್ಟರ್ನ್ ಘಾಟ್ಸ್ ಅನ್ನೋ ರೀಜನ್ ನ ಅಲ್ಲಿ ಬೆಳವಣಿಗೆ ಅನ್ನೋದು ಆಗ್ಬೇಕು ಅಂದ್ರೆ, ಡೆವಲಪ್ಮೆಂಟ್ ಅನ್ನೋದು ಆಗ್ಬೇಕಂದ್ರೆ ಯಾವ ರೀತಿ ಆಗ್ಬೇಕು? ಈಗಾಗಲೇ ನಾವು ಹೆಚ್ಚಾಗಿ ನೋಡ್ತಾ ಇದೀವಿ IHR ರೀಜನ್ ನ ನೋಡ್ತಾ ಇದೀವಿ. ಯಾವುದು? ಇಂಡಿಯನ್ ಹಿಮಾಲಯನ್ ರೀಜನ್ ಅಲ್ಲಿ. ಓಕೆ, ಸೊ ಅಲ್ಲಿ ಕೂಡ ನೋಡೋಣ ಯಾವ ತರ ಕಮಿಟೀಸ್ ಕೂಡ್ತವೆ ಅಂತೇಳಿ. ಬಟ್ ಕಮಿಟಿ ಯಾಕೆ ಕೂಡ್ತವೆ? ಸಜೆಷನ್ಸ್ ಕೊಡಕ್ಕೆ. ಅಂದ್ರೆ ನಾವು ಇಫ್ ಯು ಹ್ಯಾವ್ ಟು ಗೋ ಟುವರ್ಡ್ಸ್ ಡೆವಲಪ್ಮೆಂಟ್ ಯಾವ ತರ ಹೋಗ್ಬೇಕು ಅಥವಾ ಏನಾದ್ರು ತಿದ್ದುಪಡಿ ಆಗ್ಬೇಕು ಅಂದ್ರೆ ಎಕ್ಸ್ಪರ್ಟ್ ಸಿಟ್
ಪ್ಯಾನಲ್ ಕೂತ್ಕೊಳ್ಳುತ್ತೆ, ಆಮೇಲೆ ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕಪ್ಪ, ಯಾವ ತರ ಹೋಗ್ಬೇಕು, ಒಂದು ಪ್ಲಾನ್, ಒಂದು ರೋಡ್ ಮ್ಯಾಪ್ ಬಿಡಿಸ್ಕೊಡ್ತಾರೆ. ಸೊ ಹಿಯರ್ ದೇರ್ ಇಸ್ ಅ ಕ್ವೆಶನ್ ಆನ್ ವಾಟ್ ಎಸ್ಟಾಬ್ಲಿಷ್ ಟು ರಿವ್ಯೂ ಅರೇಂಜ್ಮೆಂಟ್ಸ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್. ಸರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ನಿನ್ನೆ ನಾವು ಡಿಸ್ಕಸ್ ಮಾಡಿದೀವಿ. ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ಏನು? ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ಏನ್ರಿ ಸಂಜಯ್? ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ಏನಪ್ಪ? ಗೊತ್ತಿಲ್ಲ ಸರ್. ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ಅಂದ್ರೆ? ಐ ಆಮ್ ಸಾರಿ ಸರ್, ಐ ಆಮ್ ನಾಟ್ ಅವೇರ್ ಅಬೌಟ್ ಇಟ್. ಎಲ್ರು ಅಭ್ಯಾಸ ಮಾಡ್ಕೊಳ್ರಿ, ಸಣ್ಣ ಸಣ್ಣದಾಗಿ ಕಲ್ತ್ಕೊಂತ ಹೋಗೋಣ. ನಾನು ನಿಮಗೆ ಡೈರೆಕ್ಟ್ ಆಗಿ ಕೂತ್ಕೊಂಡು ಒಂದೇ ದಿನ ಇಂಟರ್ವ್ಯೂ ಪ್ರಿಪೇರ್ ಆಗಿ ಅನ್ನೋದಕ್ಕಿಂತ ಲೆಟ್ಸ್ ಲರ್ನ್ ಟು ಡೂ ಇಟ್. ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ಏನಮ್ಮ? ಮೇನ್ಸ್ ಇಂಟರ್ವ್ಯೂ ಕ್ಯಾಂಡಿಡೇಟ್. ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ಏನು? ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದ್ರೆ ನಿಮಗೆ ಬ್ಯಾಂಕ್ಸ್ ಇಂದ ಬರೋ ಲೋನ್ಸ್ ನಾವು ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ಸ್ ಅಂತೀವಿ. ಇನ್ಫಾರ್ಮಲ್ ಕ್ರೆಡಿಟ್ ಅಂದ್ರೆ ಏನು? ನಾವು ಹೋಗ್ಬಿಟ್ಟು ಸಾಲಗಾರರು ಅಥವಾ ಲೋನ್ ಶಾರ್ಕ್ಸ್ ಇರ್ತಾರಲ್ಲ, ಬಡ್ಡಿಗೆ ದುಡ್ಡು ಕೊಡ್ತಾರ, ಆ ಥರ ತಂದ್ರೆ ಏನದು? ಇನ್ಫಾರ್ಮಲ್ ಲೋನ್ಸ್ ಅಂತ ಕರೀತಾರೆ ಅದನ್ನ. ಓಕೆನಾ? ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಯಾವ ಕಮಿಟಿ ಕೂಡ್ತಾ ಇದೆ? ಕಮಿಟಿ ದಟ್ ವಾಸ್ ಎಸ್ಟಾಬ್ಲಿಷ್ ಟು ರಿವ್ಯೂ ಅರೇಂಜ್ಮೆಂಟ್ ಫಾರ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಯಾವ ಕಮಿಟಿ? ಇಂದಿರಾ ಗಾಂಧಿ ಕಮಿಟಿನಾ? ಬಿ ಶ್ರೀನಿವಾಸನ್ ಕಮಿಟಿನಾ? ಶಿವರಾಮನ್ ಕಮಿಟಿನಾ? ಸರ್ ಎಸ್ ಸರ್, ಪರ್ಫೆಕ್ಟ್ ಸರ್ ಆನ್ಸರ್. ಸರ್ ಶಿವರಾಮನ್ ಕಮಿಟಿ ಬಂದ್ಬಿಟ್ಟು ಇಸ್ ದ ಕಮಿಟಿ ವಿಚ್ ಹ್ಯಾಡ್ ವಿಚ್ ವಾಸ್ ಆರ್ಗನೈಸ್ಡ್ ಫಾರ್ ವಾಟ್? ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ರೂರಲ್ ಏರಿಯಾಸ್ ನಲ್ಲಿ ಯಾವ ತರ ಕೊಡಬೇಕು ಅಂತ. ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ಸ್ ರೂರಲ್ ಏರಿಯಾನಲ್ಲಿ ಕೊಡೋದ್ರಿಂದ ನಮ್ಗೆ ಏನಾಗುತ್ತೆ? ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ಸ್ ಕೊಡೋದ್ರಿಂದ ಫಾರ್ಮರ್ಸ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಅಥವಾ ಸೀಡ್ ಸೋಯಿಂಗ್ ಟೈಮ್ ಅಲ್ಲಿ ಯಾವಾಗ ಹಾಕ್ತಿವಲ್ಲ ನಾವು ಇದು, ಆವಾಗ ನಮ್ಗೆ ಉಪಯೋಗ ಆಗತ್ತೆ. ಇನ್ನ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ಸ್ ಇಂದ ಏನ್ ಒಳ್ಳೇದಾಗತ್ತೆ? ಡೆಬ್ಟ್ ಟ್ರಾಪ್ಡ್, ನಿಮ್ಗೆ ಬಡ್ಡಿ ಮೇಲೆ ಬಡ್ಡಿ, ಅದನ್ನೇನಂತೀವಿ ನಾವು? ಚಕ್ರ ಬಡ್ಡಿ. ನೀವು ಏನಿದು ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ತಗೊಂಡ್ರೆ ನಿಮ್ಗೆ ಎದ್ರ ಮೇಲೆ ಸಿಗುತ್ತೆ? ರೋನು, ಬ್ಯಾಂಕ್ ರೇಟು, MCLR ಅದ್ರ ಮೇಲೆ ಸಿಗುತ್ತೆ, ಹೌದಾ? ಬಟ್ ನೀವು ಹೋಗ್ಬಿಟ್ಟು ಶಾರ್ಕ್ ಲೋನ್ಸ್ ಅಂದ್ರೆ ಯಾವ್ದಾದ್ರು ನಿಮ್ಮ ಊರಲ್ಲಿ ಅದು ಇದ್ರ ಹತ್ರ ತಗೊಂಡ್ರೆ ಏನಾಗುತ್ತೆ? ಅಲ್ಲಿ ಹೆಚ್ಚಿನ ಬಡ್ಡಿ ದರ ಇರುತ್ತೆ. ಸೊ ಅದನ್ನ ಮೀಟ್ ಮಾಡದೆ ಅಥವಾ ಏನಾದ್ರು ಕ್ರಾಪ್ ಫೇಲ್ ಆದ್ರೆ ಏನಾಗೋಗ್ತಾನೆ? ಫಾರ್ಮರ್ ಸೂಸೈಡ್ ಆಗುತ್ತೆ. ಫಾರ್ಮರ್ ಸೂಸೈಡ್ ಇಸ್ ದ ವರ್ಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಅ ನೇಷನ್. ಓಕೆ, ಸೊ ಈ ಯಾವ ಕಮಿಟಿ ಕೂತಿತ್ತು? ಶಿವರಾಮನ್ ಕಮಿಟಿ. ಬರ್ಕೊಂಡಿಟ್ಕೊಳ್ಳಿ. ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಮೇಲೆ ಯಾವ ಕಮಿಟಿ ಕೂತಿತ್ತು? ಸರ್ ಇದು ಬ್ಯಾಂಕಿಂಗಿಗಲ್ಲ, ನಮಗೆ ಉಪಯೋಗ ಆಗಲ್ಲ ಅಂತ ಅನ್ಕೋಬೇಡಿ. SSC ಕ್ಯಾಂಡಿಡೇಟ್ಸ್ಗೂ ಇದು ತುಂಬಾ ಉಪಯೋಗ ಆಗುತ್ತೆ. ಬರೀ SSC ಅಂತಲ್ಲ, PCPSI, FDA, SDA, KPSC, ಗ್ರೂಪ್ ಸಿ ಯಾವುದೇ ಪರೀಕ್ಷೆ ತೆಗೆದುಕೊಳ್ಳಿ, ಕಮಿಟಿ ಮೇಲೆ ಪ್ರಶ್ನೆ ನಿಮ್ಗೆ ಕೇಳಬಹುದು. ಅದು ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ರೂರಲ್ ಏರಿಯಾಸ್ ಮೇಲೆ ಹೆಚ್ಚಾಗಿ ನಮ್ಗೆ ಒತ್ತಾಯ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಶಿವರಾಮನ್ ಕಮಿಟಿ ಇದರ ಆನ್ಸರ್ ಇಲ್ಲಿದೆ. What was the primary purpose of creation of the National Bank for Agriculture and Rural Development in India? ನಿನ್ನೆ ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ರೀಸನ್ ಟು ರೆಗ್ಯುಲೇಟ್ ಅರ್ಬನ್ ಬ್ಯಾಂಕಿಂಗ್ ಸಿಸ್ಟಮ್. ಅರ್ಬನ್ ಇಲ್ಲ, ನಾಬಾರ್ಡ್ ಎದಕ್ಕಾಗಿದೆ? ರೂರಲ್ ಡೆವಲಪ್ಮೆಂಟ್ ಆಯ್ತು. ಟು ಫೋಕಸ್ ಆನ್ ಕ್ರೆಡಿಟ್ ರಿಲೇಟೆಡ್ ಇಶ್ಯೂಸ್ ಲಿಂಕ್ಡ್ ವಿತ್ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಸರ್ ನಿಂದಿರ್ತೀವ ನಾವು ಆಪ್ಷನ್ಗೆ? ಇಲ್ಲ, ಆಪ್ಷನ್ಸ್ ಕಂಪ್ಲೀಟ್ ಆಗಿ ಓದಬೇಕು. ಏನ್ ಕೊಡ್ತಾ ಇದ್ದಾನೆ? ಟು ಪ್ರೊವೈಡ್ ಕ್ರೆಡಿಟ್ ಎಕ್ಸ್ಕ್ಲೂಸಿವ್ ಫಾರ್ ಅರ್ಬನ್ ಡೆವಲಪ್ಮೆಂಟ್, to oversee international trade in agriculture products. ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಹೆಂಗ್ ಬರುತ್ತೆ? ಟ್ರೇಡ್ ಬಗ್ಗೆ ಇಲ್ಲ. ನಾಬಾರ್ಡ್ ಫಂಕ್ಷನ್ ಏನು? ಟು ಫೋಕಸ್ ಆನ್ ಕ್ರೆಡಿಟ್ ರಿಲೇಟೆಡ್ ಇಶ್ಯೂಸ್ ಲಿಂಕ್ಡ್ ವಿತ್ ರೂರಲ್ ಡೆವಲಪ್ಮೆಂಟ್. ಓಕೆನಾ? ಅರ್ಥ ಆಗ್ತದೇನಾ ಯಾವ ತರ ನಾವು ಆಪ್ಷನ್ಸ್ ಥ್ರೂ ಹೋಗ್ಬೇಕು, ಯಾವ ತರ ಅದನ್ನ ರೆಕ್ಟಿಫೈ ಮಾಡ್ಬೇಕು ಅಂತ? ಓಕೆನಾ? ಚಲೋ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತೀರಾ? ವೆನ್ ವಾಸ್ ನಾಬಾರ್ಡ್ ಡೆಡಿಕೇಟೆಡ್ to the service of the nation by the late Prime Minister ಶ್ರೀಮತಿ ಇಂದಿರಾ ಗಾಂಧಿ. ಯಾರ ಟೆನ್ಯೂರಲ್ ಆಗಿತ್ತು ಸರ್ ನಾಬಾರ್ಡ್ ಫಾರ್ಮೇಶನ್ ಅಂದ್ರೆ? ಯಾರ ಟೆನ್ಯೂರಲ್ ಆಗಿತ್ತು? ಇಂದಿರಾ ಗಾಂಧಿ ಟೆನ್ಯೂರಲ್ಲಿ ಆಗಿತ್ತು. ಸೊ ಯಾವಾಗ ಬಂದಿರ್ಬೋದು? 1900 ಅಬ್ಬ ಓದ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಎಲ್ರು. 1982 ಯಾವುದು? ನವೆಂಬರ್ 5 ನವೆಂಬರ್ 5, 1982. ಓಕೆ ಸರ್, ಒಂದು ಆಪ್ಷನ್ ಅಂತೂ ನಾವು ಕೆಲವೊಂದು ಆಪ್ಷನ್ಸ್ ಈಸಿಯಾಗಿ ಎಲಿಮಿನೇಟ್ ಕೂಡ ಮಾಡ್ಬೋದು. ಇದು ನೋಡಿ 1999, ಇದನ್ನ ಎಲಿಮಿನೇಟ್ ಮಾಡ್ಬೋದು. ಒಂದೇ ಆಪ್ಷನ್ ಎಲಿಮಿನೇಟ್ ಮಾಡಕ್ ಬರುತ್ತೆ. ಯಾಕೆ ಎಲಿಮಿನೇಟ್ ಮಾಡಿದೆ ಅಂತ ಯಾರಾದ್ರೂ ಹೇಳ್ತೀರಾ?
ಹಾ ಹಾ ನಾನು 1999 ಯಾಕೆ ಎಲಿಮಿನೇಟ್ ಮಾಡಿದೆ ಅಂತ ಕೇಳ್ತೀವಿ. ಇಂದಿರಾ ಗಾಂಧಿದು ಅಸಾಸಿನೇಷನ್ ಯಾವ ವರ್ಷದಲ್ಲಿ ಆಗಿರೋದು? 84 ಅಲ್ಲಿ ಆಗಿರುತ್ತೆ, ಹೌದಾ? 84 ಅಲ್ಲಿ ಅಸಾಸಿನೇಷನ್ ಆಯ್ತು ಅಂದ್ರೆ ಇಲ್ಲಿ ಏನಂತ ಹೇಳ್ತಾನೆ? ಬೈ ದ ಲೇಟ್ ಪ್ರೈಮ್ ಮಿನಿಸ್ಟರ್ ಶ್ರೀಮತಿ ಇಂದಿರಾ ಗಾಂಧಿ. ಹಾಗೆ ಇಂದಿರಾ ಗಾಂಧಿನೇ ಇನಾಗ್ರೇಟ್ ಮಾಡಿದಾರೆ ಅಂದ್ರೆ ಹೆಂಗ ಆಗಕ್ ಸಾಧ್ಯ? ಒಂದು ಆಪ್ಷನ್ ಎಲಿಮಿನೇಟ್ ಆಯ್ತು. ಈ ತರ ನಿಮಗೆ ಬಂದಾಗ ಕ್ವಶನ್ ನನಗೇನೆ ಪರ್ಫೆಕ್ಟ್ ಆಗಿ ಡೇಟ್ ಗೊತ್ತಿಲ್ಲ ಅಂದ್ರೆ ಬಿಡ್ರಿ. ಫ್ಯಾಕ್ಚುಯಲ್ ಕ್ವೆಶನ್ಸ್ ನ ದಟ್ ಇಸ್ ಓಕೆ. ನೆಗೆಟಿವ್ ಮಾರ್ಕಿಂಗ್ ಈ ತರ ಕ್ವಶನ್ಸ್ ಇಂದ ಹೇಳ್ಕೊಂಡು ಬರ್ಬೇಡ್ರಿ. ನಿಮ್ಗೆ ಗೊತ್ತಿದ್ರೆ ಗೊತ್ತಿರತ್ತೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಇದು ಓಕೆನಾ? ಈ ತರ ಪ್ರಶ್ನೆ ನಮಗೆ ಹಾ ಸರ್ ನಂಗೆ ಗೊತ್ತಿದೆ, ಇನ್ಸ್ಟಿಟ್ಯೂಷನ್ಸ್ ನಾನು ಕರೆಕ್ಟ್ ಆಗಿ ಓದಿದೀನಿ ಅಂದ್ರೆ November 5th 1982 ಮಾರ್ಕ್ ಮಾಡ್ಬೇಕು. ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ, ದಟ್ ಇಸ್ ಓಕೆ. ಓಕೆ ಓಕೆ ಇದು ನೋಡ್ರಿ, ಆತ್ಮನಿರ್ಭರ್ ಭಾರತ್ ಬಗ್ಗೆ ನಿನ್ನೆ ಓದ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ, ನಾನು ಹಾಗೆ ನಿಮ್ ಜೊತೆ ನೋಡ್ತಾ ಇದ್ದೆ. ನಾನು ಹೋಗ್ಬಿಟ್ಟು ಪ್ಲೆಜ್ ಮಾಡ್ಬಿಟ್ಟು ಬಂದೆ. ಓಕೆ ಪ್ಲೆಜ್ ಮಾಡ್ಬೋದು ಸರ್. ಆತ್ಮನಿರ್ಭರ್ ಭಾರತ್ ಬಗ್ಗೆ ಇನ್ನಷ್ಟು ನೋಡ್ರಿ ಏನಿದು. ಹ್ಯಾಸ್ ಟೇಕನ್ ಆತ್ಮನಿರ್ಭರ್ ಭಾರತ್ ಪ್ಲೆಜ್ ಅಂಡ್ ಕಮಿಟೆಡ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಟು ದ ರೆಸ್ಪಾನ್ಸಿಬಿಲಿಟಿ ಆಫ್ ಬೈಯಿಂಗ್ ಅಂಡ್ ಯೂಸಿಂಗ್ ಪ್ರಾಡಕ್ಟ್ಸ್ ಮೇಡ್ ಇನ್ ಇಂಡಿಯಾ. ಆತ್ಮನಿರ್ಭರ್ ಭಾರತ್ ಎದ್ರ ಬಗ್ಗೆ ಇದೆ ಇದು? ಇಟ್ ಈಸ್ ಅಬೌಟ್ ಇಂಡಿಯನೈಸೇಷನ್. ಯಾಕೆ ಇಂಡಿಯನೈಸೇಷನ್ ಬಗ್ಗೆ ಇದೆ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ನೋಡಿ. ಅದ್ರ ಪ್ಲೆಜ್ ಒಳಗಡೆ ಏನೇನಿತ್ತು ಅಂತ ನೋಡಿದ್ರೆ ಅದ್ರದ್ದು ಕ್ರಿಸ್ಪ್ ಆಗಿ ಅರ್ಥ ಆಗುತ್ತೆ ನನಗೆ. ಐ ಕಮಿಟ್ ಟು ಬೈ ಅಂಡ್ ಯೂಸ್ ಪ್ರಾಡಕ್ಟ್ಸ್ ಮೇಡ್ ಇನ್ ಇಂಡಿಯಾ. ಯಾ ಐ ಪ್ರಾಮಿಸ್ to use made in India electronic items. I promise to use made in India self-care items. I promise to use made in India clothing items. I promise to use made in India office and work items, kitchen items. Okay, I promise to use made in India items. I also encourage my family and friends to buy and use made in India products. So ಆತ್ಮನಿರ್ಭರತೆ ಅನ್ನೋದು ಯಾವಾಗ ಬರುತ್ತೆ? ಆತ್ಮನಿರ್ಭರತೆ ಅನ್ನೋದು ಯಾವಾಗ ಬರುತ್ತೆ? when a country, a nation as a whole is generating revenue for itself. Okay, ಕೊಲೋನಿಯಲೈಸೇಷನ್ ಅಲ್ಲಿ ನಾವು ಏನ್ ನೋಡಿದ್ವಪ್ಪ? ಕೊಲೋನಿಯಲೈಸೇಷನ್ ಅಂತ ಆಗತ್ತಲ್ಲ, ಅಂದ್ರೆ ಬ್ರಿಟಿಷ್ ನಮ್ಮ ಮೇಲೆ ಆಳ್ತಿದ್ರು. ಅವಾಗ ಏನ್ ಮಾಡ್ತಿದ್ರು? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲಾಗತ್ತೆ? ಬ್ರಿಟನ್ ಅಲ್ಲಿ ಆಗತ್ತೆ. ಓಕೆ, ಅದಕ್ಕೆ ರಾ ಮೆಟೀರಿಯಲ್ ಎಲ್ಲಿಂದ ಹೋಗುತ್ತೆ? ಇಂಡಿಯಾ ಇಂದ. ಕೊಲೋನಿಯಲ್ ಕಂಟ್ರೀಸ್ ಇಂದ ಹೋಗುತ್ತೆ. ಕೊಲೋನಿಯಲ್ ಕಂಟ್ರೀಸ್ ಅವಾಗ ಯಾವ್ಯಾವ್ದು ಆಗಿದ್ವು? ಬ್ರಿಟನ್ಗೆ, USA ಕೂಡ ಕೊಲೋನಿಯಲ್ ಕಂಟ್ರಿ. USA ಇಂಡಿಪೆಂಡೆನ್ಸ್ ಸಿಕ್ಕಿದ್ ಯಾವಾಗ? ಯಾರಾದ್ರೂ ಕಮೆಂಟ್ ಸೆಕ್ಷನ್ ಹೇಳ್ತೀರಾ? ಯಾವಾಗ ಸಿಕ್ಕಿರೋದು ಇಂಡಿಪೆಂಡೆನ್ಸ್ USA-ಗೆ? 1776. ಓಕೆ, 1776 ಅಲ್ಲಿ ಇಂಡಿಪೆಂಡೆನ್ಸ್ ಸಿಗುತ್ತೆ. ಓಕೆ, ಅದಾದ್ಮೇಲೆ ನಮ್ಗೆ ನಾವು ನೋಡ್ತಾ ಹೋಗ್ತೀವಿ ಯಾವ ತರ ಅದ್ರೊಳಗಡೆ ಓನ್ಲಿ ಕಂಟ್ರಿ ಟು ಗಿವ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. 1776 ಅಲ್ಲಿ ಇಂಡಿಪೆಂಡೆನ್ಸ್ ಆದಾಗ US ಅಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇರ್ಲಿಲ್ಲ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಏನಪ್ಪ? ಎಲ್ಲಾ ನಾಗರಿಕರಿಗೆ ಮತ ನೀಡುವ ಒಂದು ಅವಕಾಶ. ಫ್ರಾಂಚೈಸ್ ಅಂದ್ರೆ ಏನು? ವೋಟಿಂಗ್ ರೈಟ್. ಏನದು? ವೋಟಿಂಗ್ ರೈಟ್, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಜೆಂಡರ್. ಒಂದು ಸರ್ಟನ್ ಏಜ್ ಆದ್ಮೇಲೆ ಎಲ್ಲರೂ ನೀವು ವೋಟ್ ಮಾಡ್ಬೋದು ಅನ್ನೋದು ನಮಗೆ, ನಾವು ಇಂಡಿಯಾನಲ್ಲಿ ನಾವು ಇಂಡಿಪೆಂಡೆನ್ಸ್ ಜೊತೆನೆ ಆವರಿಸ್ಕೊಂಡಿದೀವಿ. ಓಕೆ, ಬಟ್ ಇಟ್ ಇಸ್ ನಾಟ್ ದ ಸೇಮ್ ಇನ್ ಮೋಸ್ಟ್ ಆಫ್ ದ ಡೆವಲಪ್ಡ್ ನೇಷನ್ಸ್ ದಟ್ ವಿ ಹ್ಯಾವ್ ಟುಡೇ. ಓಕೆ, ಸೊ ನೋಡ್ರಿ ಇಲ್ಲಿ. ಸೊ ಇದು ಆತ್ಮನಿರ್ಭರ್ ಭಾರತದ ಪ್ಲೆಜ್. ಸ್ವಲ್ಪ ಪ್ಲೆಜ್ ಅರ್ಥ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಇದು ಅರ್ಥ ಆಯ್ತು. ಆತ್ಮನಿರ್ಭರ್ ಭಾರತ್ ಬಗ್ಗೆ ನೀವ್ ಇನ್ನೇನ್ ಡಿಗ್ ಔಟ್ ಮಾಡಿದೀರಾ? ಯಾರಪ್ಪ? ಗೌತಮ್ ಅಲ್ಲ, ಮಂಜುನಾಥ್. ಅವರು ಇಬ್ರು ಒಂದೇ ತರ ಐತೆ ಹೇರ್ ಸ್ಟೈಲ್. ಅವ್ನು ಬಂದೇ ಇಲ್ಲ. ಎಲ್ಲಿದ್ದಾನ ಅವನು? ಮೊದ್ಲೇ ಕೇಳಿತ್ತ ಯಾಕೆ ಬಂದಿಲ್ಲ ಅಂತ? ಮೊದ್ಲೇ ಇನ್ಫಾರ್ಮ್ ಆಗಿದೇನಾ ಯಾಕೆ ಆತ್ಮನಿರ್ಭರ್ ಭಾರತ್ ಬಗ್ಗೆ ಏನ್ ಓದ್ಕೊಂಡ್ ಬಂದಿದ್ದೀರಪ್ಪ? ಎಲ್ಲಿ ನಮ್ಮ ಇವನು ಹನುಮಂತ ಏನ್ ಓದ್ಕೊಂಡ್ ಬಂದಿದ್ಯಾ? ಈರಣ್ಣ ಯಾವಾಗ್ಲೂ ಓದ್ತಿರ್ತೀಯಲ್ಲಪ್ಪ, ಏನ್ ಓದಿಯೋ? ಇವಾಗ್ಲೂ ಓದ್ತಾ ಇದ್ ನಾನು ಕೇಳ್ತಾ ಇದ್ರ ಅವ್ರು. ಇನ್ನೊಂದಿನ ಟೈಮ್ ತೊಗೊಳ್ರಿ, ಆತ್ಮನಿರ್ಭರ್ ಭಾರತ್ ಬಗ್ಗೆ ಓದ್ಕೊಂಬನ್ನಿ. ಓಕೆ, ಓದ್ಕೊಂಬನ್ನಿ ನೀವು ಸ್ವಂತ. ನಾನು ಹೇಳೋದ್ರಲ್ಲಿ ಎಲ್ಲ ಇಲ್ಲ. ಕ್ವಶನ್ ಏನಿದೆ ನೋಡಿ. ಹೌ ಮಚ್ ಎಕನಾಮಿಕ್ ರಿಲೀಫ್ ಪ್ಯಾಕೇಜ್ ಇಸ್ ಅನೌನ್ಸ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಥ್ರೂ ಆತ್ಮನಿರ್ಭರ್ ಭಾರತ್ ಅಭಿಯಾನ್? ಯಾವಾಗ ಈ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅನ್ನೋದು ಬಂದಿತ್ತು? ಕೋವಿಡ್ ಟೈಮಲ್ಲಿ ಬಂದಿತ್ತು, ನೆನಪಾ ನಿಮ್ಗೆ?
ಆತ್ಮನಿರ್ಭರ್ 2020 ಸೊ ಅದು ರಿಲೀಫ್ ಪ್ಯಾಕೇಜ್ ಎದಕ್ಕಾಗಿತ್ತು? ಕೋವಿಡ್ ಅಲ್ಲಿ ಯಾರ್ಯಾರು ಬಹಳಷ್ಟು ಜನಗೆ ಆರ್ಥಿಕ ದುರ್ಬಲತೆ ಆಗೋಗಿತ್ತು, ಹೌದಿಲ್ಲ? ಎಕನಾಮಿಕ್ ಸಿಚುವೇಶನ್ ವಾಸ್ ನಾಟ್ ದಟ್ ಗುಡ್, ಆಲ್ ದ ಬಿಸ್ನೆಸಸ್ ವರ್ ಗೋಯಿಂಗ್ ಹೇವಾಯ, ಹೌದಾ ಇಲ್ಲ? ಸೊ ಏನಾಗ್ತಾ ಇತ್ತು ಅವಾಗ? ನಾವು ಏನು ಎಕನಾಮಿಕ್ ಸಿಚುವೇಶನ್ ನ ಬೆಟರ್ ಮಾಡ್ಕೋಬೇಕು. ಹೇಗೆ ನೋಡಿ, ಏನೇ ಆಗಿರ್ಲಿ, ಬಿ ಇಟ್ ಲೈಫ್ ಆರ್ ಎಕನಾಮಿ, ನಾವು ಬೇರೆಯವ್ರನ್ನ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಮೊದಲು ನಮ್ಮನ್ನು ನಾವು ಹೆಲ್ಪ್ ಮಾಡ್ಕೋಬೇಕು. ಸೊ ಆತ್ಮನಿರ್ಭರ್ ಭಾರತ್ ವಾಸ್ ಸ್ಟೆಪ್ ಟುವರ್ಡ್ಸ್ ಏನು? ಮೇಕಿಂಗ್ ಇಂಡಿಯಾ ಸೆಲ್ಫ್ ರಿಲಯಂಟ್. ಎಷ್ಟು ಪ್ಯಾಕೇಜ್ ಸ್ಟಿಮ್ಯುಲಸ್ ಅನೌನ್ಸ್ ಮಾಡಿದ್ರು? ರೆಡ್ ಫೋರ್ಟ್ ಇಂದ 20 lakh crores. ಎಷ್ಟು ಅನೌನ್ಸ್ ಮಾಡಿದ್ರು? 20 lakh crores. No, 20 lakh crores was not given at once. ಅದರೊಳಗಡೆ ಟ್ರಾಂಚೆ 1, ಟ್ರಾಂಚೆ 2, ಟ್ರಾಂಚೆ 3 ಫೇಸ್ಡ್ ಬ್ಯಾನರ್ ಅಲ್ಲಿ ಕೊಡ್ತಾರೆ. ಬಟ್ ದೆನ್ ನಿಮಗೆ ಗೊತ್ತಿರಬೇಕು ಹೌ ಮಚ್ ಎಕನಾಮಿಕ್ ರಿಲೀಫ್ ಪ್ಯಾಕೇಜ್ ವಾಸ್ ಅನೌನ್ಸ್ಡ್ ಅಂದ್ರೆ ಇಟ್ ವಾಸ್ 20 lakh crores. How much was announced? 20 lakh crores. Prime Minister Narendra Modi announced relief package of rupees 20 lakh crores to ease coronavirus distress to Atmanirbhar Bharat Abhiyan. ಈ ಕ್ವೆಶ್ಚನ್ ನಾವು ಮತ್ತೆ ರೀಇಟರೇಟ್ ಮಾಡಿ ಕೂಡ ಕೇಳಬಹುದು. ಏನಂತ ರೀಇಟರೇಟ್ ಮಾಡಿ ಕೂಡ ಕೇಳಬಹುದು ನಾನು. ಆತ್ಮನಿರ್ಭರ್ ಭಾರತ್ ಅಭಿಯಾನ್ ವಾಸ್ ಲಾಂಚ್ಡ್ ಟು ಈಸ್ ವಾಟ್? ದ ಸ್ಟ್ರೆಸ್ ಆರ್ ದ ಡಿಸ್ಟ್ರೆಸ್ ಡ್ಯೂರಿಂಗ್ coronavirus period. ಆತ್ಮನಿರ್ಭರ್ ಭಾರತ್ ವಾಸ್ ಫಾರ್ಮುಲೇಟೆಡ್ ಟು ಅಂತ ಕೊಟ್ಬಿಟ್ಟು ಅವನು ಆಪ್ಷನ್ಸ್ ಅಲ್ಲಿ ಕೊಡ್ಬೋದು. ಟು ಅಪ್ಲಿಫ್ಟ್ ಎಕನಾಮಿಕಲಿ, ಟು ಪ್ರಮೋಟ್ ಆಂಟ್ರಪ್ರಿನರ್ಶಿಪ್, ಆಮೇಲೆ ಅಲ್ಲೊಂದು ಆಪ್ಷನ್ ಇರುತ್ತೆ ಟು ಪ್ರೊವೈಡ್ ರಿಲೀಫ್ ಡ್ಯೂರಿಂಗ್ coronavirus period ಅಂತೇಳಿ. ಸೊ ನಮ್ದು ಏನ್ ಆನ್ಸರ್ ಆಗಿರುತ್ತೆ? ಟು ಪ್ರೊವೈಡ್ ರಿಲೀಫ್ ಡ್ಯೂರಿಂಗ್ ಅಥವಾ ಟು ಅವಾಯ್ಡ್ ಡಿಸ್ಟ್ರೆಸ್, ಟು coronavirus ಡಿಸ್ಟ್ರೆಸ್ ಅಲ್ಲಿ ನಾವು ಇದನ್ನ ಲಾಂಚ್ ಮಾಡಿದ್ವಿ ಅಂತ. Atmanirbhar Bharat Abhiyan economic package is how much equivalent to India's GDP? Okay, he had mentioned there are countries, indeed there are countries which have marked up a high percentage of GDP as relief during COVID period. ಅಂದ್ರೆ ಕೋವಿಡ್ ಮಹಾಮಾರಿ ಬಂದಿತ್ತಲ್ಲ, ಕೋವಿಡ್ ಬಂದಾಗ ಬಹಳಷ್ಟು ಕಂಟ್ರೀಸ್ ಎಕನಾಮಿಕ್ ರಿಲೀಫ್ ಆಗ್ಬಿಟ್ಟು ಅವ್ರ GDP ಸರ್ಟನ್ ಪರ್ಸೆಂಟೇಜ್ ಕೊಟ್ಟಿದ್ರು. ಅದು ಬೇರೆ ಬೇರೆ ಕಂಟ್ರೀಸ್ ಎಷ್ಟೆಷ್ಟೋ ಕೊಟ್ಟಿದ್ದಾವೆ, ಬಟ್ ನಾವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ವಿ? ಆತ್ಮನಿರ್ಭರ್ ಭಾರತ್ ಅಭಿಯಾನ್ economic package is how much equivalent to India's GDP? How much? 10% of India's GDP. It was 10% of India's GDP. ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ನಿಮಗೆ ಹಿಂದೂ ನ್ಯೂಸ್ ಪೇಪರ್ ನಾನು ಓದ್ತೀನಿ ಸರ್, ನಾನು ಬ್ಯಾಂಕಿಂಗ್ SSC ಪರೀಕ್ಷೆ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಟೇಕ್ ಅ ವೈಲ್. ಓಕೆ, ಅದ್ರ ಒಳಗಡೆ ಬರ್ತಾ ಇರೋ ಪ್ರಶ್ನೆಗಳು, ಅದರಿಂದ ನಿಮಗೆ ಜನರೇಟ್ ಆಗಬಹುದು ಅಂತ ಪ್ರಶ್ನೆಗಳನ್ನ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಿಮಗೆ ಏನ್ ಅಸೈನ್ ಆಗಿರುತ್ತೆ ಅದನ್ನ ನೀವು ಓದ್ಕೊಂಡ್ ಬಂದಿಲ್ಲ ಅಂದ್ರೆ 0. ನಮ್ ಕ್ಲಾಸಸ್ ಕರೆಂಟ್ ಅಫೇರ್ಸ್ ಅನ್ನೋದು 2 ಸೈಡ್ ಲವ್ ಸ್ಟೋರಿ ಇದ್ದಂಗೆ. ಯಾವಾಗ್ಲೂ ಕೇಳಿ, ಇಲ್ಲಿ ಯಾವುದೇ ಕ್ಲಾಸ್ ಆಗಿರ್ಲಿ, ಇಟ್ ಇಸ್ ಲೈಕ್ 2 ಸೈಡ್ ಲವ್ ಸ್ಟೋರಿ. 1 ಸೈಡ್ ಲವ್ ಸ್ಟೋರಿ ಇದ್ರೆ ಕೆಲಸ ಆಗಲ್ಲ. ಸುಮ್ನೆ ಹಿಂದೆ 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 ಹೋಗು ಅಂತೇಳಿ ಸುಮ್ನೆ ಕೊಡೋದಾಗತ್ತ, ಅದು ಉಗಿತಾನೆ ಇರತ್ತೆ ಮಕ್ಕಕ್ಕೆ. ಅರ್ಥ ಆಯ್ತಾ? ಬನ್ನಿ. ಸೊ ಏನ್ ಪರ್ಸೆಂಟೇಜ್ ಆಫ್ GDP ಆಗಿತ್ತು? 10%. ಕಂಟ್ರೀಸ್ ಲೈಕ್ USA have given up 26.7% of GDP. USA ಅಂತ ಕಂಟ್ರೀಸು ಬಹಳಷ್ಟು ಹೈ ಪರ್ಸೆಂಟೇಜ್ ಆಫ್ GDP ನ ಕೊಟ್ಟಿದ್ದಾರೆ. ಓಕೆ, ಅವ್ರ GDP ಇದು ನಮ್ GDP ಇದು ಕನ್ಸಿಡರ್ ಮಾಡಿ. ನಂಬರ್ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು ಅಂದ್ರೆ ಪರ್ಸೆಂಟೇಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ತಾನೆ. ಅವ್ರ GDP ನಮ್ಗಿಂತ ಎಷ್ಟು ಟೈಮ್ಸ್ ಜಾಸ್ತಿ ಇರ್ಬೋದು, ಅದ್ರದ್ದು 26% ಅವ್ರು ಕೊಟ್ಟಿದ್ದಾರೆ. ಓಕೆ, ನಾ Prime Minister Narendra Modi announced a special economic package and gave call for Atmanirbhar Bharat in the package. Earlier announcement combined by the government during COVID-19 crisis. Decision was taken by RBI is to tune rupees 20 lakh crore, which is like almost 10% of India's GDP. Okay. On which of the following Atmanirbhar Bharat Abhiyan package is focused? ಎದರ ಮೇಲೆ ಫೋಕಸ್ ಆಗಿದೆ ಇದು? ಎದರ ಮೇಲೆ ಫೋಕಸ್ ಆಗಿದೆ? ಲೇಬರ್ ಮೇಲೆ ಫೋಕಸ್ ಆಗಿದೆನಾ? ಲ್ಯಾಂಡ್ ಮೇಲೆ ಫೋಕಸ್ ಆಗಿದೆನಾ? ಲಿಕ್ವಿಡಿಟಿ ಅಂಡ್ ಲಾಸ್ ಮೇಲೆ ಫೋಕಸ್ ಆಗಿದೆನಾ? ಎದರ ಮೇಲೆ ಫೋಕಸ್ ಆಗಿದೆ ಇದು?
Atmanirbhar Bharat is focused on all these three fronts: labor, land, liquidity and loss. ನೀವು ಓಪನ್ ಮಾಡಿದಿರಂದ್ರೆ ಆತ್ಮನಿರ್ಭರ್ ಭಾರತ್ ಅಂತ ಹೊಡೆದಿರಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋದ ತಕ್ಷಣ ನಿಮ್ಗೆ ಈ ಮೂರು ಕಾಣಿಸ್ತವೆ ಪಾಯಿಂಟ್ಸ್. ಓಕೆ, ಅಫಿಷಿಯಲ್ ವೆಬ್ಸೈಟ್ಸ್ ಇಂದ ಓದ್ರಿ, ಓದೋದು ಕೂಡ ಅಫಿಷಿಯಲ್ ವೆಬ್ಸೈಟ್ಸ್ ಇಂದ ಓದ್ರಿ. ನ್ಯೂಸ್ ನೋಡ್ಬೇಕು ಯಾವ್ದಾದ್ರು ರಿಲೇಟೆಡ್. ಓಕೆ, ನಾನಿವಾಗ ಹೇಳ್ತೀನಿ ಸರ್, ನಾನಿವಾಗ ಓದ್ಬೇಕಾಗಿರೋದು ಎದ್ರ ಬಗ್ಗೆ, ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಓದ್ತೀನಿ, MPC ಬಗ್ಗೆ ಓದ್ತೀನಿ. ಓಕೆ, ಮಾನಿಟರಿ ಪಾಲಿಸಿ ಕಮಿಟಿ ರಿಪೋರ್ಟ್ ಅಥವಾ ಇನ್ ನ್ಯೂಸ್ PIB ಅಂತ ಹೊಡೀರಿ. ಏನಂತ ಹೊಡಿಬೇಕು? PIB. PIB ಅಂದ್ರೆ ಏನು? ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಯಾವ್ದಿದು? ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ನಿಮ್ಗೆ ರಿಲಯಬಲ್ ಡಾಟಾ ಬೇಕು ಅಂದ್ರೆ, ಏನ್ ಮಾಡ್ಬೋದು ನೀವು? ಸಿಂಪಲ್, ನಿಮ್ದು ಯಾವ್ದೇ ಡೌಟ್ ಇರ್ಲಿ, ಲೆಟ್ಸ್ ಸೇ ನಾನು ನಿಮಗೆ ಏನು ಓದ್ಕೊಂಬನ್ನಿ ಅಂತ ಹೇಳಿದೆ ನಿಮ್ಗೆ, ಆತ್ಮನಿರ್ಭರ್ ಭಾರತ್ PIB ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ. ಯು ವಿಲ್ ಗೆಟ್ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂದ ರೀಸೆಂಟ್ ರಿಲೀಸ್ ಏನಿತ್ತು ಅದ್ರ ಬಗ್ಗೆ ಏನಿದೆ ಅಂತೇಳಿ ಅದರ ಡೇಟ್ ಪ್ರಕಾರ ನೋಡ್ಕೊಂಡ್ಬಿಟ್ಟು ಓದ್ಕೊಂಡ್ ಬರ್ಬೋದು. ಅರ್ಥ ಆಗ್ತಿದೆನಾ ಯಾವ ತರ ಗೂಗಲ್ ಮಾಡ್ಬೇಕಂತ? ಗೂಗಲ್ ಮಾಡೋದು ಒಂದು ವೇ ಇದೆ, ಅದಕ್ಕೆ ರೀತಿ ಇದೆ. ಓಕೆ, ಇನ್ಕ್ಲೂಡಿಂಗ್ ಇಂಡಸ್ಟ್ರಿ, MSME, ಲೇಬರ್ಸ್, ಮಿಡಲ್ ಕ್ಲಾಸ್ ಅಂಡ್ ಇಂಡಸ್ಟ್ರೀಸ್ ಅಮಾಂಗ್ ಅದರ್ಸ್. ಸೊ ಎದ್ರ ಮೇಲೆ ಆಗಿತ್ತು? ಫೋಕಸಸ್ ಆನ್ ಲ್ಯಾಂಡ್, ಲೇಬರ್, liquidity and loss. Land, labor, liquidity and loss. For the financial year 2021, how much reduction in the rates of tax deduction at source, TDS, tax deduction at source andre eno? TDS. Okay, and tax collected at source is announced under Atmanirbhar Bharat Abhiyan. Atmanirbhar Bharat Abhiyan ಬಗ್ಗೆ ನಿಮ್ಗೆ ಏನೇನ್ ಪ್ರಾಬಬಲ್ ಕ್ವೆಶ್ಚನ್ಸ್ ಬರ್ಬೋದು ಎಲ್ಲದನ್ನ ನಾವು ಚಾರ್ಟ್ ಔಟ್ ಮಾಡ್ಕೊಂಡು ಇಟ್ಕೋಬೇಕು. ಏನು ಎಷ್ಟು ಕೇಳಿದ ಇವನು? ಫೈನಾನ್ಷಿಯಲ್ ಇಯರ್ 2021 ಅಲ್ಲಿದು. FI ಅಂದ್ರೆ ಏನು? ಫೈನಾನ್ಷಿಯಲ್ ಇಯರ್ 2021 ಒಳಗಡೆ. ಹೌ ಮಚ್ ರಿಡಕ್ಷನ್ ಇನ್ ರೇಟ್ಸ್, ಎಷ್ಟು ರೇಟ್ ಕಡಿಮೆ ಮಾಡಿದ್ರು? ಅವಾಗ ಏನಿತ್ತು? ಎಕನಾಮಿಕ್ ಡಿಸ್ಟ್ರೆಸ್ ಇತ್ತು, ಬಿಸ್ನೆಸಸ್ ಇರ್ಲಿಲ್ಲ. ಅವಾಗ EMIs ಮೇಲೆ ಕೂಡ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು, ಹೌದಾ ಇಲ್ಲ? EMIs ಮೇಲೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು, GST ರಿಬೇಟ್ ಮೇಲೆ ರಿಲ್ಯಾಕ್ಸೇಷನ್ಸ್ ಇದ್ವು, GST ಮೇಲೆ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಮೇಲೂ ರಿಲ್ಯಾಕ್ಸೇಷನ್ಸ್ ಇದ್ವು, ರೆಂಟ್ ಮೇಲೆ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ರು. ಸೊ ಇಲ್ಲಿ ಕೂಡ ಕೊಟ್ಟಿದ್ರು. ಎದ್ರ ಮೇಲೆ? TDS ಮೇಲೆ. TDS ಮತ್ತೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್, TCS ಮೇಲೆ. ಎಷ್ಟಿತ್ತು ಆತ್ಮನಿರ್ಭರ್ ಭಾರತ್ ಅಲ್ಲಿ ಅದು ಅಂತ ಕೇಳಿದ್ರೆ ಇಟ್ ವಾಸ್ 25%. ಎಷ್ಟಿತ್ತು? 25%. The TDS rates for all non-salaried payments to residents and tax collected at source rate to be reduced by 25%. Okay, ಈ ಕ್ವಶನ್ ಬರೋ ಸಾಧ್ಯತೆ ಕಡಿಮೆ ಇದೆ, ಬಟ್ ನಮಗೆ ಗೊತ್ತಿರಬೇಕು ಎಷ್ಟುವರೆಗೆ ನಾವು ಏನೇನ್ ಮಾಡಿದ್ವಿ, ಏನೇನ್ ಮೆಷರ್ಸ್ ತಗೊಂಡಿದ್ವಿ ಅನ್ನೋದು ನಮಗೆ ಗೊತ್ತಿರಬೇಕು. ಅದಕ್ಕಾದ್ರೂ ಈ ಪ್ರಶ್ನೆ ನೆನ್ಪಿಟ್ಕೊಳ್ಳಿ. ಯಾಕೆ ಎಷ್ಟು ಟ್ಯಾಕ್ಸ್ ಡಿಡಕ್ಷನ್ ಆಗಿತ್ತು ಅನ್ನೋದು ಕೇಳೋದು ಬಹಳ ಅನ್ಸರ್ಟನ್ ಇದೆ, ಕ್ವಶನ್ ಕೇಳಕ್ ಚಾನ್ಸಸ್ ಕಡಿಮೆ ಇದೆ. ಓಕೆನಾ? ನೋಡಿ, ವಿಚ್ ಕಂಟ್ರಿ ವಾಸ್ ದ ಮೋಸ್ಟ್ ರೀಸೆಂಟ್ ಎಂಟ್ರೆಂಟ್ ಆಸ್ ಅ ಮೆಂಬರ್ ಆಫ್ UN? ಸರ್, UN ಯುನೈಟೆಡ್ ನೇಷನ್ಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ತೀರಾ? ಯುನೈಟೆಡ್ ನೇಷನ್ಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ? ಇದರ ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಹಾಕ್ತಾ ಹೋಗಿ ನೀವೆಲ್ಲರೂ. ಓಕೆ, ಯುನೈಟೆಡ್ ನೇಷನ್ಸ್ ನ್ಯೂಸ್ ಅಲ್ಲಿ ಯಾಕಿದೆ ಅಪ್ಪ? ಯುನೈಟೆಡ್ ನೇಷನ್ಸ್ ಅನ್ನೋದು ನ್ಯೂಸ್ ಅಲ್ಲಿ ಯಾಕೆ ಇದೆ? ಯಾವುದು? ಇಸ್ರೇಲ್ ಹಮಾಸ್ ವಾರ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿವಿ ನಾವು ಇವಾಗ. ಅದನ್ನ ಇಸ್ರೇಲ್ ಪ್ಯಾಲೆಸ್ತೀನ್ ಅಂತ ಕರೀತಾನೆ ಇಲ್ಲ. ಓಕೆ, ಇಸ್ರೇಲ್ ಹಮಾಸ್ ವಾರ್. In last 24 hours, the report says that there are more than 700 people who are dead. Okay, among those, total casualties are rising up to 6,500. Total casualties from the day it started. Today is the 20th day. 20ನೇ ದಿನ ಇವತ್ತು. 6,500 people. ಎಷ್ಟು ಜನ ಸತ್ತಿದ್ದಾರೆ? 6,500 ಜನ. ಮನೆಯಲ್ಲಿ 1,000 ಆದ್ರೇನೆ ಹೆಂಗಾಗತ್ತೆ ಅಟ್ಮಾಸ್ಫಿಯರ್ ಟರ್ನ್? 6,500 ಜನ ಅಕ್ಕಪಕ್ಕ ಸತ್ತಿದ್ರೆ ಹೆಂಗಿರತ್ತೆ ಯೋಚನೆ ಮಾಡಿ. ವಾರ್ ಈಸ್ ಸಮಥಿಂಗ್ ಬಹಳ, ಇಟ್ ಕ್ಯಾನ್ ಟೇಕ್ ಅವೇ ರೈಟ್ಸ್ ಆಫ್ ಜನರೇಷನ್ಸ್ ಟುಗೆದರ್. ಆ 6,500ರಲ್ಲಿ 3,000 ಅರ್ಧ, 3,250, ಅಪ್ರಾಕ್ಸಿಮೇಟ್ಲಿ 3,250 ವರ್ ಚಿಲ್ಡ್ರನ್, ಮಕ್ಕಳು. 3,850. ಸರ್, ಯಾರು ತಪ್ಪು ಮಾಡ್ತಿದ್ದಾರೆ, ಯಾರು ಸರಿ ಮಾಡ್ತಾ ಇದ್ದಾರೆ?
War ಅಲ್ಲಿ nothing is right, nothing is wrong. If you hear to the Israel side, okay, ಇಸ್ರೇಲ್ ಸೈಡ್ ನ ಕೇಳಿದ್ರೆ ಏನಂತ ಹೇಳ್ತಾರೆ, ಹಮಾಸ್ ಏನ್ ಮಾಡ್ತು, ಫಸ್ಟ್ ಎಂಟ್ರಿ ಮಾಡಿ ನಮ್ಮ ಮ್ಯೂಸಿಕ್ ಫೆಸ್ಟಿವಲ್ ಅಲ್ಲಿ 260 ಜನನ ಹೀನಿಯಸ್ ಆಗಿ ಸಾಯಿಸಿದ್ದಾರೆ. ಆಮೇಲೆ ಅನದರ್ 200 ಪೀಪಲ್ ಆರ್ ಟೇಕನ್ ಹಾಸ್ಟೇಜಸ್ ಅಂತ ಅವ್ರು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಪ್ಯಾಲೆಸ್ತೀನ್ ಗಾಜಾ ಸ್ಟ್ರಿಪ್ ಅಲ್ಲಿ ಏನ್ ನಡೀತಾ ಇದೆ, ಹಾಸ್ಪಿಟಲ್ ನ ಬಾಂಬ್ ಮಾಡಿದ್ರು. ಅನದರ್ 2-3 days ಅಂಡ್ UNWC ಯುನೈಟೆಡ್ ನೇಷನ್ಸ್ ಏನು ರಿಲೀಫ್ ನಡೆಯುತ್ತಲ್ಲ, ಅವ್ರು ಕೂಡ ದೇ ಆರ್ ಟ್ರೈಂಗ್ ಟು ಬ್ಯಾಕ್ ಔಟ್. ಯಾಕೆ, ಅಲ್ಲಿ ಫ್ಯೂಲ್ ಇಲ್ಲ, ಫ್ಯೂಲ್ ಅಂಡ್ ವಾಟರ್ ಸಪ್ಲೈ ಕಟ್ ಮಾಡಿದ್ದಾರೆ. ಓಕೆ, ಗ್ರೌಂಡ್ ಇನ್ವೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ದೆನ್ ಅಗೇನ್ ಕ್ಯಾಶುಯಾಲಿಟೀಸ್ ವಿಲ್ ರೈಸ್. ಏರ್ ಸ್ಟ್ರೈಕ್ಸ್ ಇಂದ ಏನಾಗುತ್ತೆ, ಒನ್ ಸೈಡ್ ಡ್ಯಾಮೇಜ್ ಇರುತ್ತೆ. ಏರ್ ಸ್ಟ್ರೈಕ್ಸ್ ಇಂದ ಏನು ಇನ್ನೊಂದು ಪಾರ್ಟಿಗೆ ಡ್ಯಾಮೇಜೇ ಇರಲ್ಲ, ಓನ್ಲಿ ಒನ್ ಸೈಡ್ ಡ್ಯಾಮೇಜ್ ಆಗುತ್ತೆ ಅದು. ಇವಾಗ ಏರ್ ಸ್ಟ್ರೈಕ್ ಇಸ್ರೇಲ್ ಫೈಟರ್ಸ್ ಇಂದ ಅವ್ರು ಮಾಡಿದ್ರೆ F-35 ಇಂದ ಏನಾಗುತ್ತೆ, ಅಲ್ಲಿ ಬಾಂಬ್ ಬೀಳುತ್ತೆ, ಅಲ್ಲಿ ಪೀಪಲ್ ವಿಲ್ ಡೈ. ಬಟ್ ಏನಾದ್ರು ಪ್ಲೇನಿಗೆ ಏನಾದ್ರು ಆಯ್ತಾ, ಇಲ್ಲ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಕಾಂಪ್ಯಾಕ್ಟಿಗೆ ಇವಾಗ ಆರ್ಮಿ ಇಸ್ ರೆಡಿ. ವೈ ಆರ್ ದೇ ವೇಟಿಂಗ್, ದೇ ಆರ್ ಈವನ್ ವೇಟಿಂಗ್ ಫಾರ್ ದ ಹಾಸ್ಟೇಜಸ್ ಟು ಬಿ ರಿಲೀಸ್ಡ್. ಪ್ರೆಷರ್ ಇರುತ್ತೆ ಅವ್ರ ಮೇಲೆ ಕೂಡ. ಇವಾಗ ಬೇರೆ ಬೇರೆ ನ್ಯಾಷನಲ್ಸ್, US, UK ಈ ತರ ಕಂಟ್ರೀಸ್ದು ನ್ಯಾಷನಲ್ಸ್ ಅಲ್ಲೇನು ಹಾಸ್ಟೇಜಸ್ ಆಗಿ ಇಟ್ಕೊಂಡಿದ್ದಾರೆ. they will have a slim chances, they will have slim chances of coming out if there is a ground attack launched. ಗ್ರೌಂಡ್ ಅಟ್ಯಾಕ್ ಲಾಂಚ್ ಮಾಡಿದ್ರೆ ಏನಾಗುತ್ತೆ, ಅರ್ಬನ್ ವಾರ್ಫೇರ್ ಅಲ್ಲಿ ವಾರ್ ಮಾಡೋದು ಬಹಳ ಕಷ್ಟ. ಅರ್ಬನ್ ವಾರ್ಫೇರ್ ಅಂದ್ರೆ ಅರ್ಥ ಏನು, ಬಿಲ್ಡಿಂಗ್ಸ್ ಎಲ್ಲ ಇರೋ ಕಡೆ ವಾರ್ ಮಾಡೋದು ತುಂಬಾ ಕಷ್ಟ. ವಿ ಹ್ಯಾವ್ ಸೀನ್ ಇಟ್ ರಿಪೀಟೆಡ್ಲಿ ಟೈಮ್ ಅಂಡ್ ಓವರ್. ಎಲ್ಲೆಲ್ಲಿ ನೋಡಿದೀವಿ ನಾವು, ಇರಾಕ್ ಅಲ್ಲಿ ನೋಡಿದೀವಿ, ಅಫ್ಘಾನಿಸ್ತಾನ್ ಅಲ್ಲಿ ನೋಡಿದೀವಿ. ಅಫ್ಘಾನಿಸ್ತಾನ್ ಅಲ್ಲಿ wasn't Taliban completely removed? Yes, it was removed. But after 10 years, 11 years, what happened? ಅಲ್ಲೇನಿತ್ತು, ಪೊಲಿಟಿಕಲ್ ವ್ಯಾಕ್ಯೂಮ್ ಇತ್ತು, ಯಾರು ಲೀಡರ್ಶಿಪ್ ಇರಲಿಲ್ಲ. ಇವಾಗ ಅಗೇನ್ ದೇರ್ ವಿಲ್ ಬಿ ಅ ಕ್ವೆಶನ್. Israel says it is not certain about what it will do after eliminating Hamas. Hamas was ಅಲ್ಲಿ ಗವರ್ನೆನ್ಸ್ ಎಲ್ಲ ಅದೇ ನೋಡ್ಕೊಂತ ಇತ್ತು, ಹೌದಾ? Once Hamas is totally eliminated, Israel says it will not stop until it eliminates. But once it is eliminated, ಏನಾಗುತ್ತೆ ಅಲ್ಲಿ? Who will take charge? Who will hold the baton? There are a lot of questions and no answers. Yeah. So ee tara nadita ide. So which country was the most recent entrant to the member of UN? UN ಬಗ್ಗೆ ಬಹಳಷ್ಟು, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಇವಾಗ ಬಹಳಷ್ಟು ನ್ಯೂಸ್ ಅಲ್ಲಿದೆ. ಓಕೆ, ವಾಟ್ ಆರ್ ದ, ಯಾಕೆ ನಿನ್ನೆ ಆಂಟೋನಿಯೋ ಗುಟೆರೆಸ್ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನ ಇಸ್ರೇಲ್ ಕಂಪ್ಲೀಟ್ಲಿ ಏನ್ ಮಾಡಿದೆ, it has rejected the statement and asked for an apology. Okay, so United Nations news alli irodrinda, which was the country which was the most recent entrant as a member to the United Nations, yav country anta yaradru helboda?
ಅದರ ಮೇಲೆ ಬಂತ ಇಲ್ಲಿ ಬಂದ ಬಿಡುತ್ತೆ. ಎಷ್ಟು ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ? ಎಷ್ಟು ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ? 5 ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಎಲ್ಲಾ ಪರ್ಮನೆಂಟ್ ಮೆಂಬರ್ಸ್ಗೂ ಏನಿರುತ್ತೆ? ವಿಟೋ ಪವರ್ ಅಂತ ಇರುತ್ತೆ. ಸರಿ, ವಿಟೋ ಪವರ್ ಅಂದ್ರೆ ಅರ್ಥ ಏನು? ವಿಟೋ ಪವರ್ ಅಂದ್ರೆ ಅರ್ಥ ಏನು? ಇರ್ರೆಸ್ಪೆಕ್ಟಿವ್ ಆಫ್ ದ ನಂಬರ್ ಆಫ್ ಮೆಂಬರ್ಸ್ ಹು ಹ್ಯಾವ್ ವೋಟೆಡ್ ಫಾರ್ ಓಕೆ. ಇವಾಗ ಲೆಟ್ಸ್ ಸೇ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಕೂತ್ಕೊಂತಪ್ಪ ಮೀಟಿಂಗ್ ಅಲ್ಲಿ. ಅಲ್ಲಿ ಇಸ್ರೇಲ್ ಹಮಾಸ್ ವಾರ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಇಸ್ರೇಲ್ ಇಲ್ಲಿ ನೋಡೋಣ ನಾವು ಪಾರ್ಟಿ ಇದೇನಾ ಇಲ್ಲ ಅಂತ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಮೆಂಬರ್ ಆಯ್ತು ಅಂತ ಅನ್ಕೊಳ್ಳಿ. ಓಕೆ, ಎಲ್ಲಾ ಕಂಟ್ರೀಸ್ ಹೇಳಿದ್ರು ವಾರ್ನ ಸ್ಟಾಪ್ ಮಾಡಿ ಅಂತ. ಓಕೆ, ಬಟ್ ಒಂದು ಪರ್ಮನೆಂಟ್ ಮೆಂಬರ್ ಬಂದ. ಯಾರು? USA. ಅವನ್ ವಿಟೋ ಪವರ್ ಯೂಸ್ ಮಾಡ್ತಾನೆ. ಅವನು ಹೇಳ್ತಾನೆ, ನೋ, ಯು ಕೆನಾಟ್ ಗೋ ಫಾರ್ ಸೀಸ್ ಫೈರ್, ಬಟ್ ಯು ಕ್ಯಾನ್ ಗೋ ಫಾರ್ ಅ ಪಾಸ್ ಇನ್ ದ ವಾರ್ ಅಂತೇಳಿ. ಇವಾಗ ಸದ್ಯ ಸ್ಟೇಟ್ಮೆಂಟ್ ಕೊಟ್ಟಿರೋದು US ಅದೇ. ಓಕೆ, ಸೀಸ್ ಫೈರ್ ಅಂದ್ರೆ ಏನು? ಟೋಟಲ್ ಆರ್ಮ್ಸ್ ಡೌನ್ ಅಂತ ಕಂಡೀಷನ್. ಪಾಸ್ ಅಂದ್ರೆ ಏನು? ಒಂದು ಬ್ರೇಕ್ ಕೊಡಿ, ಹ್ಯುಮ್ಯಾನಿಟೇರಿಯನ್ ಏನೇನ್ ಕ್ರೈಸಿಸ್ ಇದೆ ಅದನ್ನ ಅಡ್ರೆಸ್ ಮಾಡ್ಕೊಳಕ್ಕೆ, ಫ್ಯೂಲು, ವಾಟರ್, ಮೆಡಿಸಿನ್ಸ್ ಇವೆಲ್ಲ ತಂದ್ಕೊಳಕ್ಕೆ. ಓಕೆ, ಇವಾಗ ಅಲ್ಲಿ ದೇ ಸೇ ದಟ್ ದೇರ್ ಆರ್ ಕ್ಲೋಸ್ 7-8 ಹಾಸ್ಪಿಟಲ್ಸ್ ದಟ್ ಆರ್ ಆಪರೇಟಿಂಗ್ ಇನ್ ಗಾಜಾ ಸ್ಟ್ರಿಪ್. ಅದು 41 ಕಿಲೋಮೀಟರ್ ರೀಜನ್ ಇದೆ ಹಿಂಗ ಅದು ಸ್ಟ್ರಿಪ್. ಓಕೆ, ಅಲ್ಲಿ 113 ಚಿಲ್ಡ್ರನ್, ಮಗುಗಳು, ಇನ್ಫ್ಯಾಂಟ್ಸ್ ಆರ್ ದೇರ್ ಇನ್ ಇನ್ಕ್ಯುಬೇಟರ್ಸ್. ಅಂಡ್ ಅನದರ್ 2 days ದೇರ್ ವಿಲ್ ಬಿ ನೋ ಪವರ್ ಆರ್ ಅ ಡೇ ಆರ್ 2. ಇನ್ಕ್ಯುಬೇಟರ್ ಅಂದ್ರೆ ಏನ್ ಗೊತ್ತಲ್ಲ? ಮಗು ಹುಟ್ಟಿದ ತಕ್ಷಣ ಪ್ರೀಮೆಚ್ಯೂರ್ ಆಗಿ ಹುಟ್ಟಿದ್ರೆ ಏನ್ ಮಾಡ್ತಾರೆ? ಅದನ್ನ ಒಂದು ಬ್ಲೂ ಲೈಟ್ ಒಳಗಡೆ ರೀಜನ್ ಅಲ್ಲಿ ಇಟ್ಟಿರ್ತಾರಲ್ಲ. ಆ ಇನ್ಕ್ಯುಬೇಟರ್ಗೆ ಏನ್ ಬೇಕು ರನ್ ಆಗಕ್ಕೆ? ಪವರ್ ಬೇಕು, ಎಲೆಕ್ಟ್ರಿಸಿಟಿ. ದೇರ್ ಆರ್ 113 children in the incubator. Another 2 days if power doesn't go, all those children will die. Okay, ಈ ತರ ಸಿಚುವೇಶನ್ ಇದೆ. ಸೊ ಇಲ್ಲಿ ನೋಡಿ, ಈಚ್ ಪರ್ಮನೆಂಟ್ ಮೆಂಬರ್ ಹ್ಯಾಸ್ ಬೆಟರ್ ಪವರ್. ಎಸ್, ಇಟ್ ಈಸ್ ಅ 15-member council. ಟ್ರೂ. which has 5 permanent members. Yes. So ಏನೇನ್ ನೆನ್ಪಿಟ್ಕೋಬೇಕು ನಾನು? It is a 15-member council. It has how many permanent members? 5 permanent members. 10 are elected by the General Assembly for 2 years. 2 years ಗೆ ಯಾರು ಎಲೆಕ್ಟ್ ಆಗ್ತಾರೆ? ಉಳ್ಕಿದ 10 members ನ ಜನರಲ್ ಅಸೆಂಬ್ಲಿ ಇಂದ 2 years ಗೆ ಏನ್ ಮಾಡ್ತಾರೆ? ಚೂಸ್ ಮಾಡ್ತಾರೆ. ಇವಾಗ ಸದ್ಯ ಇಂಡಿಯಾ ಇದ್ರಲ್ಲಿ ಇದೇನಾ 15 ಒಳಗಡೆ? ಇಲ್ಲ. 2022 ಅಲ್ಲಿ ಎಂಡ್ ಆಯ್ತು ಅದ್ರ ಟೆನ್ಯೂರ್. 2 years ಮುಗೀತದ್ರದ್ದು. ಇವಾಗ ಇಲ್ಲ ನಾವು. ಸೊ ಇದ್ರೊಳಗಡೆ ಆನ್ಸರ್ ಏನಾಯ್ತು? ಬೋತ್ 3 and 4 ಆರ್ ಇನ್ಕರೆಕ್ಟ್. ಇಂಡಿಯಾ ಹ್ಯಾಸ್ ವೆಟೋ ಪವರ್. ಅರೆ, ಇಂಡಿಯಾ ಪರ್ಮನೆಂಟ್ ಮೆಂಬರೇ ಅಲ್ಲ. ಸೊ ಇಂಡಿಯಾ ಪರ್ಮನೆಂಟ್ ಮೆಂಬರ್ ಅಲ್ಲ ಅಂದ್ರೆ ವೆಟೋ ಪವರ್ ಸಿಗಕ್ಕಾಗತ್ತಾ? ಇಲ್ಲ. IMF and World Bank are its funding agencies? No. IMF and World Bank are not its funding agencies. ಇದನ್ನ ಕಂಟ್ರೀಸ್ ಕಾಂಟ್ರಿಬ್ಯೂಟ್ ಮಾಡ್ತವೆ. ಯಾವ ಮೆಂಬರ್ ಕಂಟ್ರೀಸ್ ಕಾಂಟ್ರಿಬ್ಯೂಟ್ ಮಾಡ್ತವೆ, ಅದರಿಂದ ಇದ್ರದ್ದು ಮೇನ್ ಫಂಡಿಂಗ್ ನಡೆಯುತ್ತೆ. ಓಕೆನಾ? ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲಿದೆ ನೋಡ್ರಿ. ಡಾಟಾ ಇದೆ ಇಲ್ಲಿ. ಐ ವೋಂಟ್ ಬಿ ಫ್ಲಶಿಂಗ್ ಇನ್ ಟು ಡಾಟಾ. ಇದನ್ನ ನೀವು ಓದಿದ್ರೆ ಕೂಡ ನಿಮ್ಗೂ ಅರ್ಥ ಆಗುತ್ತೆ. ಐ ನೀಡ್ ನಾಟ್ ಹ್ಯಾವ್ ಟು ರಿಪೀಟೆಡ್ಲಿ ಟೆಲ್ ಯು ಜಸ್ಟ್ ದ ಸೇಮ್ ಥಿಂಗ್. ದ ಕೌನ್ಸಿಲ್ ಇಸ್ ಕಂಪ್ಲೀಟೆಡ್ ಆಫ್ ಹೌ ಮೆನಿ ಮೆಂಬರ್ಸ್? 15 members. ಯಾರ್ಯಾರಿದ್ದಾರೆ ಪರ್ಮನೆಂಟ್ ಮೆಂಬರ್ಸ್? ಚೈನಾ, ಫ್ರಾನ್ಸ್, ರಷ್ಯನ್ ಫೆಡರೇಷನ್, ದ ಯುನೈಟೆಡ್ ಕಿಂಗ್ಡಮ್ ಅಂಡ್ ಯುನೈಟೆಡ್ ಸ್ಟೇಟ್ಸ್. 10 non-permanent members ಯಾರ್ಯಾರಿದ್ದಾರೆ? ಅದ್ರೊಳಗಡೆ ಜಾಯಿನ್ ಆಗಿರೋರು ಯಾರ್ಯಾರಿದ್ದಾರೆ 2023 ಅಲ್ಲಿ? ಆಲ್ಬನಿಯಾ, ಬ್ರೆಜಿಲ್, ಗ್ಯಾಬಾನ್, ಘಾನಾ ಮತ್ತೆ ಅರಬ್ ಎಮಿರೇಟ್ಸ್. ಓಕೆ, ನೆಕ್ಸ್ಟ್ 2024 ಅಲ್ಲಿ ಜಾಯಿನ್ ಆಗೋ ಯಾವ್ಯಾವ ಇದಾವೆ? ಈಕ್ವಡಾರ್, ಜಪಾನ್, ಮಾಲ್ಟಾ, ಮೊಜಾಂಬಿಕ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್. ಸಾರಿ, ಅವೆಲ್ಲ ಟೆನ್ಯೂರ್ಸ್ ಅವ್ರದ್ದು ಎಂಡ್ ಯಾವಾಗ ಆಗುತ್ತೆ ಅನ್ನೋದು. ಓಕೆ, ವೆನ್ ವಿಲ್ ದೇರ್ ಟೆನ್ಯೂರ್ಸ್ ಎಂಡ್ ಅಂತೇಳಿ. ಓಕೆ, 2023 ಅಲ್ಲಿ ಇವ್ರದ್ದು ಎಂಡ್ ಆಗುತ್ತೆ. ಸ್ಟಾರ್ಟ್ ಆಗಿರೋದು ಅಂದ್ರೆ 2 years ಬಿಫೋರ್ ಸ್ಟಾರ್ಟ್ ಆಗಿರುತ್ತೆ. ಇವರೆಲ್ಲರ ಮೆಂಬರ್ಶಿಪ್ ಯಾವಾಗ ಎಂಡ್ ಆಗುತ್ತೆ? 24 ಅಲ್ಲಿ. ಇವಾಗ ಸದ್ಯ ಇರೋರು 10 members ಯಾರು? ಇವರು. ಓಕೆನಾ? ಇವ್ರನ್ನ ಹೆಂಗ್ ಎಲೆಕ್ಟ್ ಮಾಡಿರ್ತಾರಪ್ಪ? ಜನರಲ್ ಅಸೆಂಬ್ಲಿ. ಎಷ್ಟು ಇವ್ರದ್ದು ಟೆನ್ಯೂರು? 2 years. ಸೊ ಇವಾಗ ಸದ್ಯ ಪ್ರೆಸಿಡೆಂಟ್ ಯಾರಿದ್ದಾರೆ ಈ ಕೌನ್ಸಿಲಿಗೆ? ಇದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಮಾಂಗ್ ದಿ ಮೆಂಬರ್ ಕಂಟ್ರೀಸ್. ಇವಾಗ ಸದ್ಯ ಬ್ರೆಜಿಲ್ ಇದೆ. ಯಾವ್ದಿದೆ? ಬ್ರೆಜಿಲ್ ಇದೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಹ್ಯಾಸ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಫಾರ್. ಏನಿದ್ರದ್ದು ಮೇನ್ ಫಂಕ್ಷನ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ದು? ಮೇಂಟೆನೆನ್ಸ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಏನಿದ್ರದ್ದು ಮೇನ್ ಫಂಕ್ಷನ್? ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಎಲ್ಲಿ ಹೆಡ್ ಕ್ವಾರ್ಟರ್ಡ್ ಆಗಿದೆ? ನ್ಯೂಯಾರ್ಕ್. ವೇರ್ ಇಸ್ ಇಟ್ಸ್ ಹೆಡ್ ಕ್ವಾರ್ಟರ್? ನ್ಯೂಯಾರ್ಕ್.
ಸೊ ಈಚ್ ಮೆಂಬರ್ ಹ್ಯಾಸ್ 1 vote. There are 5 permanent members. ಅದೇ ಇದೆ ಇಲ್ಲಿ. Almost 2/3 of the UN's income come from voluntary contributions from member states. Member states ಏನ್ ಮಾಡ್ತಾರೆ, ವಾಲಂಟರಿಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅದರಿಂದ ಬರುತ್ತೆ ಮ್ಯಾಕ್ಸಿಮಮ್ ಅವರಿಗೆ ಫಂಡಿಂಗ್. Thus IMF and World Bank are not the funding agencies of UN. Remainder is covered by UN regulator budget. ರೆಗ್ಯುಲರ್ ಬಜೆಟ್ ಇರುತ್ತೆ, ಇಷ್ಟು ಕಂಟ್ರಿ ಒಂದು ಕಂಟ್ರಿ ಇಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅದರಿಂದ ಬರ್ತಿರುತ್ತೆ. ನೆಕ್ಸ್ಟ್ ಸ್ಕಾರ್ಪಿಯನ್ ಮುತ್ತು, ಸಿಂಧು, ಯಶವಂತ್, ತಿಪೇಶ್, ಪವಿತ್ರ, ಡಿಜಿ, ವೆಲ್ಕಮ್ ಟು ದ ಸೆಷನ್ ಎವ್ರಿವನ್. ಏನ್ ಹೇಳ್ತಾರೆ, ವೇರ್ ಈಸ್ ಸಬಾಂಗ್ ಪೋರ್ಟ್ ಲೊಕೇಟೆಡ್ ಅಂಡ್ ವಾಟ್ ಸಿಗ್ನಿಫಿಕೆನ್ಸ್ ಡಸ್ ಇಟ್ ಹೋಲ್ಡ್ ಫಾರ್ ಇಂಡಿಯಾ ಅಂಡ್ ಮ್ಯಾರಿಟೈಮ್ ಟ್ರೇಡ್ ರೂಟ್ಸ್? ಸಬಾಂಗ್ ಪೋರ್ಟ್ ಬಹಳ ದಿನಗಳಿಂದ ನ್ಯೂಸ್ ಅಲ್ಲಿದೆ. ಯಾವ ಪೋರ್ಟ್ ಇದು? ಸಬಾಂಗ್ ಪೋರ್ಟ್. ಸೊ ಈ ತರ ಕ್ವಶನ್ಸ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇದಾವೆ. ಬ್ಯಾಂಕಿಂಗ್ ಅಲ್ಲಿ ಕೂಡ ಈ ತರ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಯಾವ IR ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಮತ್ತೆ ಜಿಯೋ ಪಾಲಿಟಿಕ್ಸ್ ಗೆ ಸಂಬಂಧ ಇದ್ದಿದ್ದು ಪ್ರಶ್ನೆಗಳನ್ನ ಕೇಳ್ತೇನೆ. ಜಿಯೋ ಪಾಲಿಟಿಕ್ಸ್ ಅಂದ್ರೆ ಏನು? ವರ್ಲ್ಡ್ ಪಾಲಿಟಿಕ್ಸ್ ಬಗ್ಗೆ ಸಂಬಂಧ ಇರೋದು. ಓಕೆ, ಇಂಟರ್ನ್ಯಾಷನಲ್ ರಿಲೇಷನ್ ಏನ್ ಹೇಳಿದಾಳೆ? ಸಬಾಂಗ್ ಪೋರ್ಟ್ ಬಗ್ಗೆ ಕೇಳಿದಾನೆ. ವೇರ್ ಈಸ್ ಸಬಾಂಗ್ ಪೋರ್ಟ್ ಲೊಕೇಟೆಡ್ ಅಂಡ್ ವಾಟ್ ಸಿಗ್ನಿಫಿಕೆನ್ಸ್ ಡಸ್ ಇಟ್ ಹೋಲ್ಡ್ ಫಾರ್ ಇಂಡಿಯಾ ಅಂಡ್ ಮ್ಯಾರಿಟೈಮ್ ಟ್ರೇಡ್ ರೂಟ್ಸ್? ಸಬಾಂಗ್ ಪೋರ್ಟ್ ಬಗ್ಗೆ ಕೇಳಿದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಡ್ರಾಪ್ ಮಾಡ್ಬೋದು ನೀವು. ಸಬಾಂಗ್ ಪೋರ್ಟ್ ಬಗ್ಗೆ ನೀವು ಕೇಳಿದೀರಾ? ಎಲ್ಲಿದೆ ರೀ ಸಬಾಂಗ್ ಪೋರ್ಟ್? ಎಲ್ಲಿದೆ ಅದು? ಇಂಡೋನೇಷ್ಯಾನಲ್ಲಿದೆ. ಎಲ್ಲಿದೆ ಇದು? ಇಂಡೋನೇಷ್ಯಾ. ಯಾವ ಕಂಟ್ರಿ? ನಮ್ ಕಂಟ್ರಿಗೆ ಯಾವ ಕಡೆ ಬರುತ್ತದು? ಈಸ್ಟಾ, ವೆಸ್ಟಾ, ನಾರ್ತಾ, ಸೌತಾ? ಇದು ನಮ್ಮ ಭಾರತ ದೇಶವಾಗಿದ್ದಾರೆ. ಭಾರತ ದೇಶದ ಮ್ಯಾಪ್ ಕಂಪ್ಲೀಟ್ ಆಯ್ತಾ? ಇವಾಗ ಕಂಪ್ಲೀಟ್ ಆಯ್ತು. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದಾವ ತಾನೆ ಇಲ್ಲಿ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇಂದ ಈ ಕಡೆ ಹೋದ್ರೆ ಏನ್ ಬರುತ್ತೆ? ಇಂಡೋನೇಷ್ಯಾ ಬರುತ್ತೆ, ಹೌದಾ? ಆ ಇಂಡೋನೇಷ್ಯಾನಲ್ಲಿ ಇರೋದು ಸಬಾಂಗ್ ಪೋರ್ಟ್. ಈ ಸಬಾಂಗ್ ಪೋರ್ಟ್ ಏನಿದೆ? ಸಬಾಂಗ್ ಪೋರ್ಟ್ ಸಿಚುವೇಟೆಡ್ 700 ಕಿಲೋಮೀಟರ್ ಫ್ರಮ್ ದಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಟ್ರೂ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಇಂದ 700 ಕಿಲೋಮೀಟರ್ಸ್ ಅಲ್ಲಿದೆ. And is a crucial transit point for India's access to Malacca Strait. Malacca Strait ಎಲ್ಲಿದೆ ಅಪ್ಪ? Malacca Strait is a region between. ಸೊ ಇದ್ರೊಳಗಡೆ ಆನ್ಸರ್ ಏನಾಗೋಯ್ತು? ಇದು ಫಸ್ಟ್ ಆಪ್ಷನ್ ಕರೆಕ್ಟ್ ಆಗೋಯ್ತು. ಸಬಾಂಗ್ ಪೋರ್ಟ್ is situated 700 kilometers from Andaman and Nicobar Islands and crucial transit point for India's access to Malacca Strait. India's access to Malacca Strait. ಈ Malacca Strait ಅಂದ್ರೆ ಏನು? ಎರಡು ಸ್ಟ್ರೇಟ್ ಅಂದ್ರೆ ಅರ್ಥ ಏನು? ಎರಡು ರಿವರ್ಸ್, ಎರಡು ಓಷನ್ಸ್ ಇರ್ತವೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ತರ ಇರಲ್ಲ ಓಷನ್, ಬಟ್ ದೆನ್ ಓಷನ್ ಈ ತರ ಇದೆ. ಸೊ ಇದರಿಂದ ಏನಾದ್ರೂ ಒಂದು ರೀಜನ್ ಇಂದ ನಮ್ಗೆ ಏನಾಯ್ತು? ಓಕೆ ಓಕೆ, ಎರಡು ಓಷನ್ ನ ಏನಾದ್ರೂ ಈ ತರ ಕನೆಕ್ಟ್ ಮಾಡ್ತಾ ಇರೋ ರೀಜನ್ ಇದ್ರೆ, ಓಕೆ, ಇವಾಗ ಇದು ಇಂಡಿಯನ್ ಓಷನ್, ಈ ಕಡೆ ಯಾವುದು? ಸೌತ್ ಚೈನಾ ಸಿ. ಈ ಎರಡೂನ ಏನ್ ಕನೆಕ್ಟ್ ಮಾಡುತ್ತಲ್ಲ, ಇದನ್ನ ಏನಂತ ಕರಿತೀವಿ ನಾವು? ಸ್ಟ್ರೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟ್ರೇಟ್. ಈ ಕಡೆ ಹೋದ್ರೆ ಈ ಕಡೆ ಏನಿದೆ? ಇಲ್ಲಿ ಮಲೇಷ್ಯಾ ಇದೆ. ಈ ಕಡೆ ಬಂದ್ರೆ ಏನಿದೆ? ಇಂಡೋನೇಷ್ಯಾ ಇದೆ. ಅದ್ ನಡುವೆ ಹೋಗ್ತಾ ಇರೋ ರೂಟ್ ಯಾವುದು? ಮಲಾಕಾ ಸ್ಟ್ರೇಟ್. ಮಲಾಕಾ ಸ್ಟ್ರೇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೇಟ್ ಇನ್ ದ ವರ್ಲ್ಡ್. ಸುವೇಸ್ ಕೆನಾಲ್ ಬಗ್ಗೆನೂ ಕೇಳಿರ್ಬೋದು ನೀವು. ಸುವೇಸ್ ಕೆನಾಲ್ ಕೇಳಿದೀರಾ? ಇಲ್ಲ. ನಾಳೆ ಇವತ್ತಿನ ಕೆಲಸ ನಿಮ್ದು ಏನು ಅಂದೆ? ಸ್ಟ್ರೇಟ್ಸ್, ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಅಂತ ಗೂಗಲ್ ಮಾಡ್ಬಿಟ್ಟು ಕಲ್ತ್ಕೊಂಬನಿ. ಏನು ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಅಂತ ಗೂಗಲ್ ಮಾಡ್ಬಿಟ್ಟು ಕಲ್ತ್ಕೊಂಬನಿ. ಅವು ಯಾವ್ಯಾವ ಕಂಟ್ರಿನ ಡಿವೈಡ್ ಮಾಡುತ್ತೆ, ಯಾವ್ಯಾವ ಕಾಂಟಿನೆಂಟ್ ನ ಡಿವೈಡ್ ಮಾಡುತ್ತೆ. ಓಕೆ, ನಾರ್ವೇಜಿಯನ್ ಸ್ಟ್ರೇಟ್ ಎಲ್ಲಿದೆ? ಓಕೆ, ಬಾಬಲ್ ಮಂದಾಬ್ ಎಲ್ಲಿದೆ? ಸುವೇಸ್ ಕೆನಾಲ್ ಎಲ್ಲಿದೆ? ಗಿಬ್ರಾಲ್ಟರ್ ಸ್ಟ್ರೇಟ್ ಎಲ್ಲಿದೆ? ಇವೆಲ್ಲ ಗೊತ್ತಾಗ್ಬೇಕು ನಿಮ್ಗೆ. ಓಕೆನಾ? ಚಲೋ ನೋಡ್ರಿ, ಈಗ ಈ ಕ್ವಶನ್ ಆನ್ಸರ್ ಎಲ್ರಿಗೂ ಗೊತ್ತಾಯ್ತಾರೆ? ಇಲ್ಲ ಐತ್ ನೋಡ್ರಿ. ಇದೇನಿದು? ಸಬಾಂಗ್ ಪೋರ್ಟ್. ಎಲ್ಲಿದೆ ಇದು? ನಮ್ಮ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇಂದ ಎಷ್ಟು ದೂರ ಇದೆ? 700 ಕಿಲೋಮೀಟರ್ ದೂರ ಇದೆ. ಇದು ಮಲೇಷ್ಯಾ. ಇದೇನಿದೆ ನಮ್ಗೆ? ಜಕಾರ್ತಾ ಅಂದ್ರೆ ಇದು ಇಂಡೋನೇಷ್ಯಾ. ಈ ಎರಡು ನಡುವೆಯಿಂದ ಏನು ಹೋಗುತ್ತೆ? ಇದನ್ನ ನಾವೇನಂತೀವಿ? ಸ್ಟ್ರೇಟ್ ಆಫ್ ಮಲಾಕಾ. ಸೊ ನೀವು ಚೈನಾ ಇಲ್ಲಿ ಮೇಲೆ ಹೋದ್ರೆ ಚೈನಾಗ್ ನೋಡ್ತಾನೆ. ಚೈನಾಗೆ ಫ್ಯೂಲು ಎಲ್ಲ ಸಿಗ್ಬೇಕು ಅಂದ್ರೆ ಹೆಂಗ್ ಹೋಗುತ್ತೆ? ಅದ್ರ ಶಿಪ್ಸ್ ಎಲ್ಲ ಹಿಂಗೆ ಹೋಗುತ್ತೆ.
ಸೊ ಈ ರೀಜನ್ ನ ಬ್ಲಾಕ್ ಮಾಡಿಬಿಟ್ರೆ ಇಟ್ ಇಸ್ ಅ ವೆರಿ ಸ್ಟ್ರಾಟಜಿಕ್ ಪಾಯಿಂಟ್ ಫಾರ್ ಚೈನಾ ಆಸ್ ವೆಲ್. ವೆನ್ ಇಟ್ ಕಮ್ಸ್ ಟು ವಾರ್ ಸ್ಟ್ರಾಟಜಿ, we have been planning and plotting to establish ourselves at Sabang port for a while now. ಇದಕ್ಕಿಂತ ಮುಂಚೆನೂ ಟಾಕ್ಸ್ ನಡೆದಿತ್ತು, ಬಟ್ ಇಟ್ ಹ್ಯಾಡ್ ಕೊಲ್ಯಾಪ್ಸ್ಡ್. ಓಕೆ, ಬಟ್ ನೌ ವಿ ಆರ್ ಬ್ಯಾಕ್ ಆನ್ ಟ್ರ್ಯಾಕ್. ವಿ ಆರ್ ಟ್ರೈಯಿಂಗ್ ಟು ಏನಿದು ಕ್ಯಾಪಿಟಲೈಸ್ ದ ಸಿಚುವೇಶನ್ ಅಂಡ್ ಗೆಟ್ ಸಮಥಿಂಗ್ ಫ್ರಮ್ ಸಬಾಂಗ್ ಪೋರ್ಟ್. ಸಬಾಂಗ್ ಪೋರ್ಟ್ ಎಲ್ಲಿದೆ ಅನ್ನೋದು ಗೊತ್ತಿರಬೇಕು ನಿಮ್ಗೆ. ಆಮೇಲೆ ಅದ್ರದ್ದು ಏನೇನು ನಿಮಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕು, ಅದು ಯಾವ ರೀಜನ್ಗೆ ಕನೆಕ್ಟ್ ಮಾಡುತ್ತೆ. ಸ್ಟ್ರೇಟ್ ಆಫ್ ಮಲಾಕಾನ ಇಲ್ಲಿ ಇಂಡಿಯನ್ ಓಷನ್ ರೀಜನ್ ಇಂದ ಈ ಕಡೆ ಸೌತ್ ಚೈನಾ ಸೀಗೆ ಅದು ಕರೆಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ವಾಟ್ ಈಸ್ UN fact finding mission on Gaza conflict of 2009 commonly referred to as? ಗಾಜಾ ಕಾನ್ಫ್ಲಿಕ್ಟ್, ಇಸ್ರೇಲ್ ಗಾಜಾ ಬರ್ತಾನೆ ಇದೆ ಸರ್. ಕ್ವಶನ್ ಏನ್ ಕೇಳ್ಬೋದು ಇದ್ರ ಮೇಲೆ ನಾಳೆ? ಯಾವ ತರ ಕ್ವಶನ್ ಕೇಳ್ಬೋದು? ಯುನೈಟೆಡ್ ನೇಷನ್ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್ ಅಂತ ಒಂದು ಮಿಷನ್ ನಡೆದಿತ್ತು. ಓಕೆ, ಯಾವಾಗ? 2009ರಲ್ಲಿ. ಈ ಮಿಷನ್ ಅಲ್ಲಿ ಏನು ಫ್ಯಾಕ್ಟ್ ಫೈಂಡಿಂಗ್ ನಡೆದಿತ್ತು, ಅದನ್ನ ಹೆಸರು ಏನಿತ್ತು ಅಂತ ಕೇಳ್ತಾನೆ. ಏನಿದೆ ಅದರ ಹೆಸರು? ದ ಗೋಲ್ಡ್ ಸ್ಟೋನ್ ರಿಪೋರ್ಟ್. ಏನಂತ ಇದರ ಹೆಸರು? ದ ಗೋಲ್ಡ್ ಸ್ಟೋನ್ ರಿಪೋರ್ಟ್. ನಾಳೆ ಇಫ್ ಇಟ್ ಅಪಿಯರ್ಸ್ ಇನ್ ಯುವರ್ ಎಕ್ಸಾಮ್, ಡು ನಾಟ್ ಬಿ ಅಸ್ಟಾನಿಶ್ಡ್. ಏನಪ್ಪ ಈ ತರ ಪ್ರಶ್ನೆ ಕೇಳ್ಬಿಟ್ಟ? ನೋ, ಕರೆಂಟ್ ಅಫೇರ್ಸ್ ಅಲ್ಲೇ ಕೊಟ್ಟಿದ್ದಿಲ್ಲ, ಎಲ್ಲೂ ಇರ್ಲಿಲ್ಲ ಸರ್ ನ್ಯೂಸ್ ಪೇಪರ್ ಅಲ್ಲಿ. ನೋ, ಇತ್ತು. ನೀವು ನೋಡ್ಬೇಕದನ್ನ ಆ ಪರ್ಸ್ಪೆಕ್ಟಿವ್ ಇಂದ. ಇವಾಗ ಒಂದು ಕಾನ್ಸೆಪ್ಟ್ ನಡೀತಾ ಇದೆ ಇಸ್ರೇಲ್ ಹಮಾಸ್ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಏನೇನ್ ಪ್ರಾಬಬಲ್ ಕ್ವಶನ್ಸ್ ಬರ್ಬೋದು ಅದನ್ನೆಲ್ಲ ನೀವು ಯು ಹ್ಯಾವ್ ಟು ಲುಕ್ ಥ್ರೂ ಇಟ್. ಓಕೆ, ವಾಟ್ ಇಸ್ ದ UN fact finding mission on Gaza conflict 2009 commonly referred to as the gold stone report. ಓಕೆನಾ? ಸೊ ದಟ್ಸ್ ಇಟ್. ನಮ್ಗೆ ನಮ್ಮ ಇವತ್ತಿನ ಕ್ಲಾಸ್ ಅಲ್ಲಿ ಏನೇನಿತ್ತು ಕ್ವಶನ್ಸ್ ನಾವು ಈಗಾಗಲೇ ನೋಡಿದೀವಿ. ಓಕೆ, ನಾಳೆ ನಿಮ್ಗೆ ಏನೇನ್ ಕೆಲಸ ಇದೆ? ಸ್ಟ್ರೇಟ್ಸ್, ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ನ ಓದ್ಕೊಂಬನ್ನಿ. ಓಕೆ, ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ನ ಓದ್ಕೊಂಬನ್ನಿ. ಇನ್ನ ಏನಾದ್ರು ಆಡ್ ಮಾಡೋಣ? ಏನ್ ಆಡ್ ಮಾಡೋಣಪ್ಪ? ಸೌತ್ ಅಮೆರಿಕನ್ ಕಂಟ್ರೀಸ್ ಇದಾವಲ್ಲ, ಅದ್ರದ್ದು ಕ್ಯಾಪಿಟಲ್ಸ್ ನ ಕಲ್ತ್ಕೊಂಬನ್ನಿ. ಓಕೆ, ಸೌತ್ ಅಮೆರಿಕನ್ ಕಂಟ್ರೀಸ್ ಕ್ಯಾಪಿಟಲ್ ಮತ್ತೆ ಸ್ಟ್ರೇಟ್ಸ್ ಈ ಎರಡು ಮೇಲೆ ವರ್ಕ್ ಮಾಡ್ಬಿಟ್ಟು ನಾಳೆ ಕ್ಲಾಸಿಗೆ ಬರ್ಬೇಕು. ಓಕೆನಾ? ಡನ್. ಚಲೋ, ವಿತ್ ದಿಸ್ ಐ ವಿಲ್ ಬಿ ಬ್ರಿಂಗಿಂಗ್ ದಿಸ್ ಸೆಷನ್ ಟು ಎನ್ ಎಂಡ್. ಯು ಗೈಸ್ ಹ್ಯಾವ್ ಬೀನ್ ಅ ವಂಡರ್ಫುಲ್ ಕ್ಲಾಸ್. ದಿನನಿತ್ಯ ನಮ್ಮ ಕ್ಲಾಸ್ ನಡೆದು 9:15ಕ್ಕೆ, ಸೊ ತಪ್ಪದೆ ಜಾಯ್ನ್ ಆಗಿ. ಹಾಗೆ ನಮ್ಮ ಆಫ್ಲೈನ್ ಹಾಗೂ ಆನ್ಲೈನ್ ಬ್ಯಾಚಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೀವು ನೇರವಾಗಿ 7019285369ಗೆ ಕರೆ ಮಾಡಬಹುದು. ಹಾಗೆ ನಮ್ಮ ಆಫ್ಲೈನ್ ಬ್ಯಾಚ್ ಏನು ನವೆಂಬರ್ 6ಗೆ ಸ್ಟಾರ್ಟ್ ಆಗ್ತಾ ಇದೆ, ಇದನ್ನ ನೀವು ಜಾಯಿನ್ ಆಗ್ಬೋದು. ಅನ್ಲಿಮಿಟೆಡ್ ವ್ಯಾಲಿಡಿಟಿ ಹೊಂದಿಗೆ ನಿಮಗೆ 12,500ಗೆ ಕೋರ್ಸ್ ಅವೈಲೇಬಲ್ ಆಗಿರುತ್ತೆ. ಇದು ಬ್ಯಾಂಕಿಂಗಿಗೆ. SSCಗೆ 15,500 ಆಗಿರುತ್ತೆ. ಅದು ಕೂಡ ಅನ್ಲಿಮಿಟೆಡ್ ವ್ಯಾಲಿಡಿಟಿನೇ ಇರುತ್ತೆ. ಸೊ ಆನ್ಲೈನ್ ಕೋರ್ಸಸ್ ಫೀಸ್ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಆನ್ಲೈನ್ ಕೋರ್ಸಸ್ ಫೀಸ್ ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಂಕಿಂಗ್ ಆರ್ SSC, ಯು ವಿಲ್ ಬಿ ಗೆಟಿಂಗ್ ಇಟ್ ಅಟ್ 5,555 ವಿತ್ ಅನ್ಲಿಮಿಟೆಡ್ ವ್ಯಾಲಿಡಿಟಿ. ಸೊ ಹಾಗೆ ನಿಮ್ಗೆ ಸೆಷನ್ ಅರ್ಥ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಕ್ಲಾಸ್ ಲಿಂಕ್ ಅನ್ನು ಶೇರ್ ಮಾಡಿ. Signing off, Praveen Jadhav. Thank you.